ನಾನು ಪ್ರಶ್ನೆಗೆ ಉತ್ತರನೇ ಕೊಟ್ಟಿದ್ದು. ಉತ್ತರನೇ ಆ ಜುಟ್ಟು ಅಲ್ವಾ? ಜುಟ್ಟು. ಸರಿಯಾದ ಉತ್ತರ. ನೀವು ಚತುರ ಪಂಡಿತ ರಾಮಕೃಷ್ಣ. ಆದ್ರೆ ನನ್ನ ಇನ್ನು 3 ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಅದೇನದು? ದೃಷ್ಟಿಹೀನವಾಗಿದೆ. ಅದು ಮಾತಾಡೋದು ಇಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ. ಆದ್ರೆ ಯಾವಾಗಲೂ ಸತ್ಯವನ್ನೇ ಹೇಳುತ್ತೆ. ಈ ಪ್ರಶ್ನೆನೇ ತಪ್ಪಾಗಿದೆ. ಯಾರಿಗ್ ಮಾತಾಡೋಕೆ ಆಗಲ್ವೋ ಅವ್ರು ಸತ್ಯ ಹೇಳೋಕ್ ಹೇಗ್ ಸಾಧ್ಯ? ಪಂಡಿತ ರಾಮಕೃಷ್ಣ, ಈಗ ಇಷ್ಟೇ ಸಮಯ ಬಾಕಿ ಇರೋದು ನಿನಗೆ. ಪ್ರಶ್ನೆಗೆ ಉತ್ತರವನ್ನ ಕೊಡು. ಪಂಡಿತ ರಾಮಕೃಷ್ಣ, ಉತ್ತರ ಕೊಡಿ. ಸಮಯ ತುಂಬಾ ಕಡಿಮೆ ಇದೆ. ಕನ್ನಡಿ ಕನ್ನಡಿ. ಅದು ಕನ್ನಡಿ. ಮಾತಾಡಲ್ಲ ಮತ್ತೆ ಕೇಳಿಸ್ಕೊಳ್ಳಲ್ಲ, ಆದ್ರೆ ಯಾವಾಗ್ಲೂ ಸತ್ಯನೇ ಹೇಳತ್ತೆ. ಅದ್ಭುತ ಪಂಡಿತ ರಾಮಕೃಷ್ಣ, ಅತಿ ಉತ್ತಮ. ನೀವು ನಿಜವಾಗಿಯೂ ಚತುರರೇ. ಕೇವಲ ಕೊನೆ 2 ಪ್ರಶ್ನೆ. ಬೆಲೆ ಹೋಯ್ತು. ದೌರ್ಭಾಗ್ಯ ನನಗೆ. ಪಂಡಿತ ರಾಮಕೃಷ್ಣ, ಸರ್ವನಾಶ ಕಣೋ ನೀನು. ಇದು 8ನೇ ಪ್ರಶ್ನೆ. ಖಂಡಿತವಾಗಿ ಇದು ಸಾಮಾನ್ಯವಾದ ಪ್ರಶ್ನೆ ಅಲ್ಲ. ಪಂಡಿತ ರಾಮಕೃಷ್ಣ, ಈಗ ವಿಜಯನಗರದ ಮಾನ ಮರ್ಯಾದೆ ನಿನ್ನ ಬುದ್ಧಿಶಕ್ತಿಯ ಮೇಲೆ ನಿಂತಿದೆ. ಖಂಡಿತ ಗುರುಗಳೇ, ಖಂಡಿತ. ನಮಗೆ ಸಂಪೂರ್ಣ ವಿಶ್ವಾಸವಿದೆ ಪಂಡಿತ ರಾಮಕೃಷ್ಣರ ಮೇಲೆ. ಧನ್ಯವಾದಗಳು ಮಹಾಪ್ರಭು. ಇದೇ ತಾನೇ ನನ್ನ ದೌರ್ಭಾಗ್ಯ ಆಗಿರೋದು. ಪಂಡಿತ ರಾಮಕೃಷ್ಣ, ನೀವು ಇದ್ರಲ್ಲಿ ಕೇವಲ ಒಂದೇ ಒಂದು ಮಡ್ಕೆನ್ ಮಾತ್ರ ಸ್ಪರ್ಶ ಮಾಡಬೇಕು. ಅದು ಕೂಡ ಕೇವಲ ಒಂದೇ ಸಲ. ಮತ್ತಿ ಮಡ್ಕೆನ ಯಾವ ಪ್ರಕಾರದಲ್ಲಿಡ್ಬೇಕು ಅಂದ್ರೆ, ತುಂಬಿರೋ ಮಡ್ಕೆ ಪಕ್ಕ ಖಾಲಿ ಮಡ್ಕೆ ಇರಬೇಕು. ಈಗ್ಲಂತೂ ಪಂಡಿತ ರಾಮಕೃಷ್ಣ ಹೋದ. ಇದು ತುಂಬಾ ಸುಲಭ. 2ನೇ ಪಾತ್ರೆನ 4ನೇ ಸ್ಥಾನದಲ್ಲಿಡಿ, ಮತ್ತೆ 4ನೇ ಸ್ಥಾನದಲ್ಲಿರೋ ಪಾತ್ರೆನ 2ನೇ ಸ್ಥಾನದಿಂದ ಅವ್ರ ಪಾತ್ರೆಗಳನ್ನ ಮುಟ್ತಾರಲ್ವಾ? ಹಾ, ಈ ಪ್ರಶ್ನೆ ಪಕ್ಕಾ ತಪ್ಪಾಗಿದೆ. ಈ ತರ ಆಗೋಕ್ ಸಾಧ್ಯನೇ ಇಲ್ಲ. ಆರಾಮಾಗಿ.
ಮೋಹಿನಿ ದೇವಿ, ಈಗ ನಿಮ್ಮ ಬಳಿ ಕೇವಲ ಒಂದು ಪ್ರಶ್ನೆ ಬಾಕಿ ಇದೆ. ಪಂಡಿತ ರಾಮಕೃಷ್ಣ, ಈಗ ಕೇಳ್ತಿದ್ದೀನಿ ಅಂತಿಮ 9ನೇ ಪ್ರಶ್ನೆ. ಇದಾಗಿದೆ. ಅದ್ಯಾವ ಪ್ರಾಣಿ ಪ್ರಾತಃ ಕಾಲದಲ್ಲಿ 4 ಕಾಲುಗಳಿಂದ, ಮಧ್ಯಾಹ್ನದ ಸಮಯ 2 ಕಾಲುಗಳಿಂದ, ಸಂಧ್ಯಾ ಕಾಲದಲ್ಲಿ 3 ಕಾಲುಗಳಿಂದ, ಮತ್ತೆ ರಾತ್ರಿಯಲ್ಲಿ ಕಾಲಿಲ್ಲದೇನೆ ನಡೆಯುತ್ತೆ? ಶ್ವಾನ. ಬೆಕ್ಕು 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 ಬೆಕ್ಕಲ್ಲ, ಕತ್ತೆ ಕತ್ತೆ. ಇಲ್ಲ 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 ಕುದುರೆ ಕುದುರೆ ಕುದುರೆ. ಚಿರತೆ. ಶಾಂತರಾಗಿ ಎಲ್ಲರೂ. ಸುಮ್ಮನೆ ಇರು, ಬಾಯ್ ಮುಚ್ಚ. ಪಂಡಿತ್ ರಾಮಕೃಷ್ಣ, ಉತ್ತರ ನೀಡಿ. ಪಂಡಿತ ರಾಮಕೃಷ್ಣ, ಉತ್ತರ ಕೊಡಿ. ಹೇಳಿ ಹೇಳಿ ಪಂಡಿತ ರಾಮಕೃಷ್ಣ, ಹೇಳಿ ಬೇಗ. ಪಂಡಿತ್ ರಾಮಕೃಷ್ಣ, ಶೀಘ್ರವಾಗಿ ಹೇಳಿ. ಸಮಯ ಸಮಾಪ್ತಿ ಆಯಿತು ಮಹಾರಾಜರೇ, ಸಮಯ ಸಮಾಪ್ತಿ ಆಯಿತು. ಪಂಡಿತ್ ರಾಮಕೃಷ್ಣ, ನೀವು ಪರಾಜಿತರಾದ್ರಿ. ಪಂಡಿತ ರಾಮಕೃಷ್ಣ, ಉತ್ತರ ಮನುಷ್ಯನ ಜೀವನ. ಬೆಳಿಗ್ಗೆ ಮನುಷ್ಯನ ಜನ್ಮ ದರ್ಶನವಾಗುತ್ತೆ. ಪ್ರಾತಃ ಕಾಲದಲ್ಲಿ ಅಂದ್ರೆ ಬಾಲ್ಯ ಸಮಯ, ಆ ಸಮಯದಲ್ಲಿ ಮನುಷ್ಯ 4 ಕಾಲುಗಳಲ್ಲಿ ನಡೀತಾನೆ, ಅಂದ್ರೆ ಮೊಣಕಾಲ್ ಮೇಲೆ. ಮಧ್ಯಾಹ್ನ ಅಂದ್ರೆ ಯೌವನದಲ್ಲಿ, ಆ ಸಮಯದಲ್ಲಿ ಮನುಷ್ಯ 2 ಕಾಲಿನಲ್ಲಿ ನಡೀತಾನೆ. ಸಂಧ್ಯಾಕಾಲ ಅಂದ್ರೆ ವಯಸ್ಸಾದಾಗ, ಆ ಸಮಯದಲ್ಲಿ ಮನುಷ್ಯ 3 ಕಾಲಿನಲ್ಲಿ ನಡೀತಾನೆ, ಅಂದ್ರೆ 2 ಕಾಲು 1 ಕೋಲಿನ ಸಹಾಯದಿಂದ. ಮತ್ತೆ ರಾತ್ರಿ ಅಂದ್ರೆ ಮೃತ್ಯು ಸಮಯದಲ್ಲಿ ಮನುಷ್ಯನಿಗೆ ಕಾಲಿನ ಅವಶ್ಯಕತೆನೇ ಇರೋದಿಲ್ಲ. ನಾನು ಅತ್ಯಂತ ನೋವಿನಿಂದ ಘೋಷಣೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಪಂಡಿತ್ ರಾಮಕೃಷ್ಣ ಪರಾಜಿತನಾಗಿದ್ದಾನೆ. ಅಯ್ಯೋ ದೇವ್ರೆ, ಇದು ಸೋಲೋಕೆ ಹೇಗೆ ಸಾಧ್ಯ? ಮತ್ತೆ ಗೆಲುವನ್ನು ಸಾಧಿಸಿರೋದು ಮೋಹಿನಿ ದೇವಿ. ಈಗ ತಾತ್ಪರ್ಯ ಏನಂತ ಹೇಳಿದ್ರೆ, ಪಂಡಿತ ರಾಮಕೃಷ್ಣ ಮೋಹಿನಿ ದೇವಿಯ ದಾಸನಾಗಿರ್ಬೇಕು ಮತ್ತು ಅದನ್ನ ಸ್ವೀಕರಿಸಬೇಕು. ಪಂಡಿತ ರಾಮಕೃಷ್ಣ, ಮಹಾರಾಜ ಶ್ರೀ ಕೃಷ್ಣದೇವರಾಯರು ನಿಮ್ಮ ಮೇಲೆ ವಿಶ್ವಾಸವನ್ನಿಟ್ಟಿದ್ರು, ಮತ್ತೆ ನೀವು ಮಹಾರಾಜರ ವಿಶ್ವಾಸವನ್ನ ಘಾಸಿಗೊಳಿಸಿದ್ದೀರಿ. ನಿಮ್ಮ ಜವಾಬ್ದಾರಿಯನ್ನು ನೀವು ಪೂರ್ತಿಗೊಳಿಸಲಿಲ್ಲ. ಈಗ ಪಂಡಿತ ರಾಮಕೃಷ್ಣ ಕೂಡ ಮೋಹಿನಿ ದೇವಿಯ ದಾಸನಾಗಿದ್ದಾನೆ. ಈಗ ನೀವು ಸಹ ಮೋಹಿನಿ ದೇವಿಯ ಪಲ್ಲಕ್ಕಿ ಎತ್ತಬೇಕು. ಮಹಾರಾಜರೇ, 30 ದಿನಗಳ ಕಾಲ ಈಕೆ ದಾಸನಾಗಿ ಜೀವಿಸಿದ ನಂತರವೂ ಸಹ ರಾಮಕೃಷ್ಣರವರು ಮುಖ ತೋರಿಸೋದಕ್ಕೆ ಲಾಯಕ್ಕಿಲ್ಲ.
ಮತ್ತೆ ನನಗೇನು ಅನಿಸ್ತಾ ಇದೆ ಅಂದ್ರೆ ಪಂಡಿತ ರಾಮಕೃಷ್ಣ ಸ್ವಯಂ ನಗರದಲ್ಲಿ ಮತ್ತು ದರ್ಬಾರ್ನಲ್ಲಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೌದು ಮಹಾರಾಜ್ರೆ, ನಾವು ಸಹ ಇವರನ್ನ ತಡೆಯೋದಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ಅವರನ್ನ ಸಲಹೆಗಾರ ಪದವಿಯಲ್ಲಿ ಉಳಿಸ್ಕೊಳ್ಳೋಕ್ಕಾಗಲ್ಲ. ಅದೇ ಅವರ ಸ್ವಾಭಿಮಾನಕ್ಕೆ ತಕ್ಕ ಪ್ರತಿಫಲ. ಮತ್ತು ನಾವು ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕಾದ್ದು ಆದ್ಯ ಕರ್ತವ್ಯ. ಮತ್ತು ನಗರದ ಆಚೆ ಯಾವುದಾದ್ರೂ ಒಂದು ಕುಟೀರವನ್ನು ಮಾಡಿಕೊಂಡು ಉಳಿಯೋದಕ್ಕೆ ಅನುಮತಿಯನ್ನು ಕೊಡಬೇಕು. ಪಂಡಿತ ರಾಮಕೃಷ್ಣ, ನಮ್ಮ ಮತ್ತು ಇಡೀ ವಿಜಯನಗರ ಸಾಮ್ರಾಜ್ಯದ ಸಹಾನುಭೂತಿ ನಿಮ್ಮ ಜೊತೆಯಲ್ಲಿರುತ್ತೆ. ನಾನು ಈ ಜಗತ್ತಿನಲ್ಲಿರೋ ಪ್ರಖ್ಯಾತ ಪಂಡಿತರನ್ನ ಸೋಲ್ಸಿದ್ದೀನಿ, ಆದ್ರೆ ಇಷ್ಟು ಉತ್ತರ ನೀಡಿದವರು ಯಾರೂ ಇಲ್ಲ. ಪಂಡಿತ್ ರಾಮಕೃಷ್ಣನನ್ನು ಸೋಲ್ಸಿರೋದ್ರಿಂದ ನನಗಿನ್ನೂ ಸಂತೋಷ ಆಗುತ್ತೆ. ಯಾವಾಗ ಇವರು ನನ್ನ ಪಲ್ಲಕ್ಕಿನ ಹೊತ್ತಾರೆ. ನೀವ್ ಚಿಂತೆ ಮಾಡಬೇಡಿ, ನಾನ್ ನಿಮಗೆ ಗೌರವ ಕೊಡ್ತೀನಿ, ನಿಮ್ಮನ್ನ ಚೆನ್ನಾಗೂ ನೋಡ್ಕೋತೀನಿ, ಮತ್ತೆ ನಿಮಗೆ ನನ್ನ ಪಲ್ಲಕ್ಕಿನ ಮುಂದೆ ನಿಂತು ಎತ್ತೋದಿಕ್ಕೆ ಅವಕಾಶ ಕೊಡ್ತೀನಿ, ಸನ್ಮಾನ ಕೂಡ ಮಾಡ್ತೀನಿ. ಯಾಕಂದ್ರೆ ನನ್ನ ಕಾಲುಗಳು ನಿಮ್ಮ ಮುಖ ಹತ್ರ ಇರ್ಬೇಕು, ಮತ್ ನನಗೆ ಪರಮಾನಂದ ಪ್ರಾಪ್ತಿ ಆಗುತ್ತೆ. ಅಮ್ಮ ಬೇಡ, ಅಮ್ಮ ಬೇಡ, ಬಿಟ್ಬಿಡು, ಸಮಾಧಾನ ಮಾಡ್ಕೊ. ಹೌದಾ? ಓ, ಇವರೇನಾ? ನಮ್ಮ ಚತುರ ವಿದ್ವಾನ್ ಪಂಡಿತ ರಾಮಕೃಷ್ಣ ಅವರ ತಾಯಿ? ನಾನ್ ಕೇಳ್ಪಟ್ಟೆ ನಿಮ್ ತಲೆ ಮೇಲೆ ಯಾವಾಗ್ಲೂ ನಿಮ್ ತಾಯಿಯ ಆಶೀರ್ವಾದ ಇರುತ್ತೆ ಅಂತ. ಆದ್ರೆ ನನಗೆ ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗ್ತಿದೆ. ಯಾವ ತಾಯಿ ಆಶೀರ್ವಾದ? ಕಾಳಿ ಮಾತೆ ಅಥವಾ ಈ ಮೂಕಿ ತಾಯಿದ? ಮೋಹಿನಿ ದೇವಿ, ಇದನ್ನು ತಗೊಳ್ಳಿ, ನಿಮ್ಮ ವಿದ್ವತ್ತಿಗೆ ಪುರಸ್ಕಾರ. ನಿಮಗೆ ಇದು ಸಲ್ಲಬೇಕಾದ್ದು. ಪಂಡಿತ ರಾಮಕೃಷ್ಣ, ನಿಮಗೆ ನೆನಪು ಮಾಡಿಸ್ತಾ ಇದ್ದೀನಿ, ಇವತ್ತಿನಿಂದ ನೀವು ನನ್ನ ದಾಸ ಮತ್ತು ನಾನು ನಿಮ್ಮ ಗುರು. ಇನ್ನೂ ನಿಂತ್ಕೊಂಡಿದ್ದೀರಾ? ನಿಮಗ್ ಕಾಣಿಸ್ತಾ ಇಲ್ವಾ? ಈ ತಟ್ಟೆನ ನಾನೇ ಹಿಡ್ಕೊಂಡಿದ್ದೀನಿ. ನೀವು ಮಾಡ್ಬೇಕಾಗಿರೋದು, ನೀವು ಈ ತಟ್ಟೆನ ತಗೊಂಡು ಪಲ್ಲಕ್ಕಿಯಲ್ಲಿ ಇಡಿ.
ದೇವಿ, ನಿಮ್ಮ ಈ ಸ್ಪರ್ಧೆ ಕೇವಲ ಪಂಡಿತ ರಾಮಕೃಷ್ಣರೊಂದಿಗೆ ಮಾತ್ರವಲ್ಲ, ಇನ್ನು ಮುಂದೆ ವಿಜಯನಗರದ ರಾಜ ಕೃಷ್ಣದೇವರಾಯನೊಂದಿಗೆ ಕೂಡ. ಏನ್ ಹೇಳ್ಬೇಕಂತ ಇದ್ದೀರಾ ಮಹಾರಾಜ? ನಾನು ಹೇಳುತ್ತಿರುವುದು ಏನು ಎಂದರೆ, ಈ ಶಾಸ್ತ್ರಯುದ್ಧ ಇನ್ನೂ ಸಂಪೂರ್ಣವಾಗಿಲ್ಲ ಮೋಹಿನಿ ದೇವಿ. ಮಹಾರಾಜ, ನೀವೇನು ಹೇಳ್ತಾ ಇದ್ದೀರಾ? ನಿಯಮದ ಅನುಸಾರ ಪಂಡಿತ ರಾಮಕೃಷ್ಣ ಪರಾಜಿತನಾಗಿದ್ದಾರೆ. ಇಲ್ಲ ಗುರುಗಳೇ, ಈ ಸ್ಪರ್ಧೆಯು ನ್ಯಾಯಯುತವಲ್ಲ. ಪ್ರಶ್ನೆ ಕೇಳುವ ಸಮಾನ ಅವಕಾಶ ಪಂಡಿತ ರಾಮಕೃಷ್ಣರಿಗೂ ಸಿಗಬೇಕು ಗುರುಗಳೇ. ಆದ್ರೆ ಮಹಾರಾಜರೇ, ಈ ಸ್ಪರ್ಧೆಯ ನಿಯಮಗಳು ಮೊದ್ಲೇ ಎಲ್ರಿಗೂ ತಿಳಿದಿತ್ತಲ್ಲ. ಅದರ ಪ್ರಕಾರ ಒಂದ್ ವೇಳೆ ಪಂಡಿತ ರಾಮಕೃಷ್ಣ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅವರು ಸೋಲ್ತಾರೆ ಅಂತ. ಮತ್ತೆ ನನಗೆ ಗೆಲುವು. ನಿಯಮಗಳು ಅವೇ ಇರುತ್ತವೆ, ನಾವು ನಿರ್ಧಾರ ಮಾಡಿದ್ದು. ಏಕೆಂದರೆ ನಾವು ಇಲ್ಲಿನ ರಾಜ ಮೋಹಿನಿ ದೇವಿ. ಮಹಾರಾಜರೇ, ನಿಮ್ ಬಗ್ಗೆ ತುಂಬಾನೇ ಕೇಳ್ಪಟ್ಟಿದ್ದೆ. ನೀವು ಮಹಾರಾಜರು, ನಿರಾಸಕ್ತರು. ಆದ್ರೆ ಇವತ್ತು ನಿಮ್ಮ ಪಂಡಿತರು ಒಂದು ಸ್ತ್ರೀ ವಿರುದ್ಧ ಸೋತಿರುವುದರಿಂದ ನೀವು ಪಕ್ಷಪಾತ ಮಾಡ್ತಿದ್ದೀರಾ? ನಮ್ಮನ್ನು ಪಕ್ಷಪಾತಿ ಎಂದು ಕರೆಯುವ ದುಸ್ಸಾಹಸ. ಮೋಹಿನಿ ದೇವಿ, ನೀವು ಸ್ತ್ರೀ ಎಂದು ನಿಮ್ಮನ್ನು ಗೌರವಿಸುತ್ತಿದ್ದೇವೆ. ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ನೀಡುವ ಪ್ರಯತ್ನ ಮಾಡಬೇಡಿ ನೀವು. ಕೃಷ್ಣದೇವರಾಯ ನ್ಯಾಯ ಮತ್ತು ಧರ್ಮವನ್ನು ಪಾಲಿಸುವುದರಲ್ಲಿ ಪ್ರಸಿದ್ಧನು. ವಿಜಯನಗರದ ದಕ್ಷಿಣದಲ್ಲಿ 5 ಶಕ್ತಿಶಾಲಿ ರಾಜ್ಯಗಳಿವೆ, ಹಾಗೂ ಉತ್ತರದಲ್ಲಿ ಸುಲ್ತಾನ ಬಾಬರ್. ಆದರೆ ಇವತ್ತಿನವರೆಗೂ ನಮ್ಮ ರಾಜ್ಯವನ್ನು ರಕ್ಷಿಸುವುದರಲ್ಲಿ ಯಶಸ್ವಿಯಾಗಿದ್ದೇವೆ. ಅದಕ್ಕೆ ಕಾರಣ ನಾವು ವೀರರೆಂದೂ ಅಲ್ಲ, ಅದಕ್ಕೆ ಕಾರಣ ನಮ್ಮ ಪ್ರಜೆಗಳ ಆಶೀರ್ವಾದ, ಅವರ ಸಹಯೋಗ ಹಾಗೂ ವಿಶ್ವಾಸವು. ನಮ್ಮ ಸಮಸ್ತ ಸಭಾ ಸದಸ್ಯರು, ನಮ್ಮ ಮಂತ್ರಿಗಳು ಹಾಗೂ ನಮ್ಮ ಪ್ರಜೆಗಳು ನಮ್ಮ ಮೇಲಿಟ್ಟಿರುವುದು. ನಮ್ಮನ್ನು ಪಕ್ಷಪಾತಿ ಎಂದು ಕರೆಯುವ ದುಸ್ಸಾಹಸ ಮತ್ತೆ ಮಾಡಬೇಡಿ. ಎಲ್ಲಾ ಸ್ಪರ್ಧೆಗಳಲ್ಲೂ 2 ಪ್ರತಿಯೋಗಿಗಳಿಗೂ ಸಮಾನ ಅವಕಾಶ ನೀಡಲಾಗುತ್ತದೆ. ಇದು ಒಂದು ಸ್ಪರ್ಧೆಯೋ, ಹಾಗೂ 2 ಪ್ರತಿಯೋಗಿಗಳಿಗೂ ಸಮಾನ ಅವಕಾಶ ನೀಡಬೇಕಾಗುತ್ತದೆ. ಇದು ನಮ್ಮ ನಿರ್ಣಯವು. ಪಂಡಿತ ರಾಮಕೃಷ್ಣರಿಗೂ ಕೂಡ ಪ್ರಶ್ನೆ ಕೇಳುವ ಸಮಾನ ಅವಕಾಶ ಸಿಗಬೇಕು. ಇದರಲ್ಲಿ ಯಾರಿಗೂ ತೊಂದರೆ ಇಲ್ಲ ತಾನೆ? ಮುಖದ ಸೌಂದರ್ಯದೊಂದಿಗೆ ಮನಸ್ಸಿನ ಸೌಂದರ್ಯವೂ ಖಂಡಿತ ಬೇಕು ಮೋಹಿನಿ ದೇವಿ. ಸೌಂದರ್ಯವೆಂದರೆ ಗರ್ವ ಪಡುವಂಥದ್ದಲ್ಲ, ಆದರೆ ಚಿಕ್ಕವರೊಂದಿಗೆ ಸ್ನೇಹ ಹಾಗೂ ದೊಡ್ಡವರ ಬಗ್ಗೆ ಗೌರವ ಇಟ್ಟುಕೊಳ್ಳುವಂಥದ್ದು. ನೀವು ನಮಗಿನ್ನ ವಯಸ್ಸಿನಲ್ಲಿ ದೊಡ್ಡವರು. ನಮ್ಮ ರಾಜ ದರ್ಬಾರಿನಲ್ಲಿ ನಿಮಗೆ ಅವಮಾನವಾಗಿದೆ. ನಾವು ಕ್ಷಮೆ ಯಾಚಿಸುತ್ತೇವೆ. ನಾವು ಪಂಡಿತ ರಾಮಕೃಷ್ಣರ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಪಂಡಿತ ರಾಮಕೃಷ್ಣ ಮೋಹಿನಿ ದೇವಿಯನ್ನು ಪ್ರಶ್ನೆ ಕೇಳುತ್ತಾರೆ, ಹಾಗೂ ಮೋಹಿನಿ ದೇವಿ ಆ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾರೆ. ಅದರ ನಂತರ ಇತ್ಯರ್ಥವಾಗುವುದು ಯಾರು ವಿಜೇತರೆಂದು. ಹಾಗೂ ಮೋಹಿನಿ ದೇವಿ ಆ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾರೆ. ಅದರ ನಂತರ ಇತ್ಯರ್ಥವಾಗುವುದು ಯಾರು ವಿಜೇತರೆಂದು. ಆದ್ರೆ ನೀವು ನಿಮ್ಮ ಪಕ್ಷ ನಿಯಮಗಳನ್ನ ನಿರ್ಧಾರ ಮಾಡುವಾಗ ಯಾಕೆ ಹೇಳಲಿಲ್ಲ? ಆದ್ರೆ ಚಿಂತೆ ಮಾಡಬೇಡಿ, ಈಗ್ಲೂ ನಿಮ್ಮ ಪ್ರಸ್ತಾವನೆಯನ್ನು ನಾನು ಸ್ವೀಕರಿಸ್ತೀನಿ. ಮಣಿ, ನೀನ್ ನೋಡ್ತಾ ಏನು? ಈ ಸ್ತ್ರೀ ಪಲ್ಲಕ್ಕಿ ಮೇಲಲ್ಲ, ನೇಣಗಂಬದಲ್ಲಿ ಹತ್ತುತ್ತಾಳೆ. ಸತ್ಯವಚನ.
ಮಹಾರಾಜರೇ, ನೀವು ನಿಯಮಗಳನ್ನ ಪರಿವರ್ತನೆ ಮಾಡ್ತಿರೋವಾಗ ಪುರಸ್ಕಾರವನ್ನ ಪರಿವರ್ತನೆ ಮಾಡ್ಬೇಕಲ್ಲ? ಒಂದ್ ವೇಳೆ ಪಂಡಿತ ರಾಮಕೃಷ್ಣ ಮತ್ತೆ ನನ್ನ ಹತ್ರ ಸೋತೋದ್ರೆ ನನಗೇನ್ ಸಿಗುತ್ತೆ? ಒಂದು ವೇಳೆ ನೀವು ರಾಮಕೃಷ್ಣನನ್ನು ಸೋಲಿಸಿದರೆ ಆಗ ನಾವು ರಾಜ ಕೃಷ್ಣದೇವರಾಯ ಸ್ವತಃ ನಮ್ಮ ಪೇಟವನ್ನು ನಮ್ಮ ಕೈಯಿಂದ ನಿಮ್ಮ ಪಾದಗಳ ಹತ್ತಿರ ಇಡುತ್ತೇವೆ. ಮಂತ್ರಿಗಳೇ, ಮಹಾರಾಜರೇ, ಆದ್ರೆ ಇದೆಲ್ಲ ನಮ್ಮ ನಿರ್ಣಯ ದೃಢವಾದದ್ದು ಮಂತ್ರಿಗಳೇ. ಮಹಾರಾಜ, ನಿಮ್ಮ ಗೌರವ ಈ ಪ್ರತಿಸ್ಪರ್ಧಿಯಾಗಿ ಗುರುಗಳೇ, ಇಂದಲ್ಲ. ಪಂಡಿತ್ ರಾಮಕೃಷ್ಣನಿಗೋಸ್ಕರ ಮಹಾರಾಜರು ತಮ್ಮ ಪಟ್ಟವನ್ನೇ ಪಡವಾಗಿಟ್ರ. ನಾನ್ ಸ್ವೀಕರಿಸ್ತೀನಿ. ಇದ್ಯಾಕೋ ಹೊಸ ಸಮಸ್ಯೆ ಉದ್ಭವವಾಯ್ತಲ್ಲ. ಆದ್ರೆ ನಂದು ಒಂದು ವಿನಂತಿ ಇದೆ. ನನ್ನ ವಿನಂತಿ ಏನು ಅಂದ್ರೆ, ನಾನ್ ಬಯಸ್ತಿರೋದು ಈ ಸ್ಪರ್ಧೆ ಇಡೀ ವಿಜಯನಗರ ಸಮಕ್ಷದಲ್ಲಿ ನಡಿಬೇಕು. ನಾವು ಘೋಷಣೆ ಮಾಡುತ್ತೇವೆ, ನಾಳೆ ಪ್ರಾತಃ ಕಾಲದಲ್ಲಿ ಸಂಪೂರ್ಣ ವಿಜಯನಗರದ ನಾಗರಿಕರ ಮುಂದೆ ಈ ಪ್ರತಿಸ್ಪರ್ಧೆ ನಡೆಯುತ್ತದೆ. ಅಲ್ಲಿ ಪಂಡಿತ ರಾಮಕೃಷ್ಣ ಮೋಹಿನಿ ದೇವಿಯನ್ನು ಪ್ರಶ್ನೆ ಕೇಳುತ್ತಾರೆ, ಹಾಗೂ ನೀವು ಮೋಹಿನಿ ದೇವಿ ಆ ಪ್ರಶ್ನೆಗಳಿಗೆ ಉತ್ತರ ನೀಡಿ ನಿಮ್ಮ ಬುದ್ಧಿವಂತಿಕೆ ನಿರೂಪಿಸಿಕೊಳ್ಳಿ. ಸಭೆಯು ಸಮಾಪ್ತವು. ನಾಳೆ ನಡೆಯೋದು ವಿಜಯನಗರದ ಇತಿಹಾಸದಲ್ಲಿ ಒಂದು ಮಹತ್ವ ದಿನವಾಗಿರುತ್ತೆ. ನಾಳೆ ಮಹಾರಾಜ ಕೃಷ್ಣದೇವರಾಯರ ಪೇಟ ನನ್ನ ಕಾಲಿನ ಬಳಿ ಇರುತ್ತೆ. ಮತ್ತೆ ನೀವು ಪಂಡಿತ ರಾಮಕೃಷ್ಣ, ನೀವು ಆಗುವಿರಿ ನನ್ನ ದಾಸ, ಜೀವನ ಪೂರ್ತಿ ದಾಸ. ದ್ವಾರ ತೆಗೀರಿ ಗುರುಗಳೇ, ಬೇಗ ತೆಗೀರಿ. ನಾನೆಲ್ಲೂ ಹೋಗೋದಿಲ್ಲಪ್ಪ, ನಾನು ಹೋಗಲ್ಲ. ಗುರುಗಳೇ ಎದ್ದೇಳಿ, ಕೇಳಿ, ಮುಖ್ಯ ದ್ವಾರದಲ್ಲಿ ಯಾರು ಬಂದಿದಾರಂತ. ಮುಖ್ಯ ದ್ವಾರದ ಬಳಿ ನಾನು ಹೋಗಿ ನೋಡ್ತೀನಿ. ಬೇಡ 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 ಬೇಡ, ತೆಗಿಬೇಡ, ಬಾಗಿಲು ತೆಗಿಬೇಡ ನೀನು. ನನಗೇನು ಅನ್ನಿಸ್ತಾ ಇದೆ ಅಂದ್ರೆ, ಮಹಾರಾಜರು ಸೈನಿಕರನ್ನ ಕಳಿಸಿ ನನ್ನನ್ನು ಗಲ್ಲಿಗೇರಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ನನಗೆ ನೇಣಿಗೆ ಹೋಗಕ್ಕೆ ಇಷ್ಟ ಇಲ್ಲ. ನೀನು ಬಾಗಿಲು ತೆಗಿಬೇಡ, ಯಾವಾಗಲೂ ತೆಗಿಬೇಡ ನೀನು. ಏ ದನಿಮನಿ, ಹಿರಿಯೋ ದನಿಮನಿ, ಬಾಗಿಲು ತೆಗಿಬೇಡ ದನಿಮನಿ. ಈಗ ನಿಮಗೆ ಅರ್ಥ ಆಯ್ತಾ? ಒಂದು ಸತ್ತಿರೋ ಸರ್ಪದ ತರ ನೀವೊಂದು ಕೋಣೆಯಲ್ಲಿ ಅವಿತು ಕುತ್ಕೊಂಡಿದ್ದೀರಾ ಅಂತ. ನಮ್ಮ ಗುರುಗಳು ಯಾಕೆ ಭಯ ಪಡ್ತಾ ಇದ್ದಾರೆ ಅಂದ್ರೆ, ಮಹಾರಾಜರಿಗೆ ಎಲ್ಲಾ ವಿಷಯನೂ ಗೊತ್ತಾಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ಷಡ್ಯಂತ್ರದಲ್ಲಿ ನಮ್ಮ ಗುರುಗಳು ಕೂಡ ಶಾಮೀಲಾಗಿದ್ದಾರೆ. ಮತ್ತೆ ಮಹಾರಾಜರು ಇವರ ಅಂತಿಮ ಯಾತ್ರೆಯ ತಯಾರಿ ಮಾಡ್ತಿದ್ದಾರೆ. ರಾಮ ರಾಮ. ಮುಚ್ಚ ಬೈಲ್ ಬೈಲ್. ಹೇಳಿ ಗುರುಜಿ. ತೆಗಿಬೇಡ, ಬಾಗಿಲು ತೆಗಿಬೇಡ ನೀನು. ಗುರುಗಳೇ, ನೀವ್ ಯಾಕೆ ಭಯಭೀತರಾಗಿದ್ದೀರಿ? ಅದ್ಯಾರೇ ಬಂದ್ರು ಅವ್ರನ್ನ ಬಾಗ್ಲ ಹೊರಗಡೆ ನಿಲ್ಲಿಸ್ತೀವಿ, ಒಳಗಡೆ ಬರೋದಿಕ್ ಬಿಡೋದಿಲ್ಲ. ಹೋಗು ಹೋಗು. ನೀವಿಲ್ಲಿ ಅಲ್ಲೇ ನಿಲ್ಲಿ. ಏನ್ ಬೇಕು ನಿಮ್ಗೆ? ನಿಂತ್ಕೊಳ್ಳಿ 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 ಅಂತ ಹೇಳ್ತಾ ಇದೀವಲ್ಲ, ಒಳಗಡೆ ಹೋಗೋದಿಕ್ಕೆ ನಿಮ್ಗೆ ಅನುಮತಿ ಇಲ್ಲ. ಎಲ್ಲಿದ್ದೀರಾ ಆಚಾರ್ಯ ತಟಾಚಾರ್ಯರೇ? ಎಲ್ಲಿದ್ದೀರಾ ನೀವು? ಎಲ್ಲಿದ್ದಾರೆ ಅವರು? ನಮ್ಮ ಗುರುಗಳು ಸ್ವಯಂ ಹೇಳಿದ್ದಾರೆ ಅವ್ರು ಒಳಗಡೆ ಇಲ್ಲ ಅಂತ. ನಮ್ ಗುರುಗಳು ಬಚ್ಚಿಟ್ಕೊಂಡಿದ್ದಾರೆ. ನಿಮ್ ಮಾತಿನ ಅರ್ಥ ಏನು? ಅವ್ರು ಬಚ್ಚಿಟ್ಕೊಂಡಿದಾರಾ? ಅಯ್ಯೋ ದೇವ್ರೇ, ಈ ಮೂರ್ಖರನ್ನ ನನ್ನ ಶಿಷ್ಯರನ್ನ ಯಾಕಪ್ಪ ಮಾಡಿದೆ?
ನಾವು ಹೇಳುವ ತಾತ್ಪರ್ಯ ಏನು ಅಂದ್ರೆ ನಮ್ಮ ಗುರುಗಳು ಧ್ಯಾನದಲ್ಲಿದ್ದಾರೆ, ಮತ್ತೆ ಅವ್ರು ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನಿಮ್ಮ ಬಚ್ಚಿಟ್ಕೊಂಡಿರುವ ಆಚಾರ್ಯರಿಗೆ ತಿಳಿಸಿ ನಾನ್ ಹೋಗ್ತಿದ್ದೀನಿ ಅಂತ. ನಾನ್ ವಾಪಸ್ ಬರೋದೇ ಇಲ್ಲ. ಇನ್ ಮುಂದೆ ನಾನ್ ಭೇಟಿ ಕೂಡ ಆಗಲ್ಲ. ಹಬ್ಬ ದೇವ್ರೆ, ಬಚಾವಾದೆ. ನಾನ್ ಕೇಳ್ಪಟ್ಟೆ ನಿಮ್ ತಲೆ ಮೇಲೆ ಯಾವಾಗ್ಲೂ ನಿಮ್ ತಾಯಿಯ ಆಶೀರ್ವಾದ ಇರುತ್ತೆ ಅಂತ. ಯಾವ ತಾಯಿಯ ಆಶೀರ್ವಾದ? ಕಾಳಿ ಮಾತೆ ಅಥವಾ ಈ ಮೂಕಿ ತಾಯಿದ? ಒಂದು ವೇಳೆ ನೀವು ರಾಮಕೃಷ್ಣರನ್ನು ಸೋಲಿಸಿದರೆ ಆಗ ನಾವು ರಾಜ ಕೃಷ್ಣದೇವರಾಯ ಸ್ವತಃ ನಮ್ಮ ಕೈಯಿಂದ ನಮ್ಮ ಪೇಟವನ್ನು ನಿಮ್ಮ ಪಾದಗಳಿಗೆ ಸಮರ್ಪಿಸುತ್ತೇವೆ. ದೇವ್ರಿಗೆ ಹೇಳ್ತಾ ಇದೀನಿ, ನನ್ನ ಎತ್ಕೊಂಡ್ಬಿಡು ಅಂತ. ಈಗೇನಾಯ್ತು? ನನ್ನಿಂದನೇ ಇದೆಲ್ಲ ಆಗಿದ್ದು. ರಾಮ ಮೊದ್ಲ ಹೇಳಿದ್ದ ನನ್ನಿಂದ ನಾನು ಸೋತ್ ಹೋಗ್ತಾನೆ ಅಂತ. ಶಾರದಾ, ನಾನು ಅದನ್ನೆಲ್ಲ ಸಿಟ್ಟಲ್ಲಿ ಹೇಳಿದ್ದು. ಇದನ್ನೆಲ್ಲ ನನ್ ಸಮಾಧಾನಕ್ಕೆ ಹೇಳ್ತಾ ಇದೀಯ ಅಷ್ಟೇ. ನಾನು ನಿನಗೆ ತೊಂದರೆನೆ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಎಲ್ಲ ನಂದೇ ತಪ್ಪು. ನಿನ್ನ ಅಧ್ಯಯನದ ಮಧ್ಯೆ ನನ್ನ ತಲೆ ಹಾಕ್ಬಾರ್ದಾಗಿತ್ತು. ಅಮ್ಮ, ಮತ್ತೊಮ್ಮೆ ತೋರಿಸಿ. ನನ್ ಕಣ್ಣಲ್ಲಿ ನೀರ್ ತುಂಬಿಕೊಂಡಿದ್ಯಲ್ಲ, ನನ್ಗೇನು ಕಾಣಿಸ್ತಾನೆ ಇಲ್ಲ ಈಗ. ಅಯ್ಯೋ, ಈಗ ಅಮ್ಮನ್ಗೆ ಯಾವ ಧ್ಯಾನ ಮಾಡೋಕ್ ಹೇಳ್ತಿದ್ಯಾ? ಸರಿ ನಿಲ್ಸು, ಸುಮ್ನಿರು. ನಾನ್ ನಿನ್ನನ್ನ ಕ್ಷಮಿಸಿದೀನಿ. ನನ್ನ ಕ್ಷಮಿಸಿದ್ಯಾ ಅಂದ್ರೆ ನನ್ನಿಂದ ತಪ್ಪಾಗಿದೆ ಅಂತ. ಯಾವಾಗ ಕ್ಷಮಿಸ್ತಾನೆ ಇರ್ತೀಯ? ನೀನೆಷ್ಟು ಒಳ್ಳೆಯವನು, ನಾನೇ ದುಷ್ಟಳು. ಅಮ್ಮ, ನೀವು ಅಷ್ಟೇ ನನ್ ತಪ್ಪಿಂದ ಮೋಹಿನಿ ಬಾಯಿಂದ ಎಷ್ಟೆಲ್ಲ ಕೇಳಿಸ್ಕೊಂಡ್ರಿ. ನನ್ನ ಕ್ಷಮಿಸ್ಬಿಡಿ ಅಮ್ಮ. ಇವಳಿಗೆ ನಿನ್ನ ಚಿಂತೆ ಆಗಿದೆ, ಅದಕ್ಕೆ ಈ ತರ ಮಾಡ್ತಿದ್ದಾಳೆ. ಅವಳ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ಅವಳನ್ನ ನೋಡ್ಕೋತೀನಿ. ನೀನ್ ಹೋಗಿ ಅಧ್ಯಯನ ಮಾಡು, ಅಲ್ಲೇ ನಿಂಗೆ ಸಿಗೋದು ಶಾಂತಿ. ಶಾಂತಿ? ಯಾ ಶಾಂತಿ? ಅಲ್ಲಿ ವಾತಾವರಣ ಶಾಂತವಾಗಿರುತ್ತೆ. ಹೌದಾ? ಆರಾಮಾಗಿ ಅಧ್ಯಯನ ಮಾಡು, ಹೋಗು. ತಾಯಿ ಕಾಳಿಯ ಆಶೀರ್ವಾದ ನಿನ್ ಮೇಲಿದೆ. ನಿಮ್ಮ ವಿಶಾಲವಾದ ಹೃದಯವನ್ನ ತೋರಿಸ್ಬಿಟ್ರಿ ಮಹಾಪ್ರಭು. ನಿಮ್ಮ ಪ್ರತಿಷ್ಠೆ, ನಿಮ್ಮ ಗೌರವನೆಲ್ಲ ಪ್ರತಿಯೊಂದನ್ನು ಅಪಾಯದಲ್ಲಿಟ್ಟಿದ್ದೀರಾ. ಅದು ನನಗೋಸ್ಕರ. ಈ ಬಾರಿ ಸುಮ್ಮನೆ ಕೂತ್ಕೊಳ್ಳುವಂತಹ ಸಮಯ ಅಲ್ಲ ಅಮ್ಮ. ನೀನ್ ನನ್ನ ಜೊತೆ ಇದ್ರೆ ಕೆಲ್ಸ ಸರಳವಾಗುತ್ತೆ. ಪಂಡಿತ ರಾಮಕೃಷ್ಣ, ಮಹಾಪ್ರಭು, ನೀವು ಇಲ್ಲಿ, ಅದು ಈ ಸಮಯದಲ್ಲಿ? ಜೈ ದುರ್ಗಾ ಮಾತೆ. ನಮಗೆ ಅರ್ಥವಾಗುತ್ತದೆ ಪಂಡಿತ ರಾಮಕೃಷ್ಣ. ಇಂದು ರಾಜದರಬಾರಿನಲ್ಲಿ ನಡೆದ ಘಟನೆಗಳ ನಂತರ ನಿಮ್ಮ ಧ್ಯಾನ ನಿಯಂತ್ರಣ ಮಾಡುವುದರಲ್ಲಿ ಬಹುಶಃ ನಿಮಗೆ ಕಷ್ಟವಾಗಬಹುದು. ಹಾಗಾಗಿ ನಿಮ್ಮ ಸಹಾಯ ಮಾಡಲು ಬಂದೆವು. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಮಾತ್ರ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ ಮಹಾಪ್ರಭು. ನಾನಿವತ್ತು ದರ್ಬಾರ್ನಲ್ಲಿ ಸೋತು ನಿಮ್ಮನ್ನ ಈ ಪರಿಸ್ಥಿತಿಗೆ ತರೋ ತರ ಆಯ್ತು. ಪಂಡಿತ ರಾಮಕೃಷ್ಣ, ನಮಗೆ ಬಹಳ ಚೆನ್ನಾಗಿ ಗೊತ್ತು ನೀವು ಎಷ್ಟು ಬುದ್ಧಿವಂತರು. ನಾವು ಎಂದಿಗೂ ಕೂಡ ಒಂದು ಕ್ಷಣವೂ ಕೂಡ ನಿಮ್ಮ ಯೋಗ್ಯತೆಯ ಬಗ್ಗೆ ಅನುಮಾನ ಪಟ್ಟಿಲ್ಲ. ನೀವು ನಮ್ಮ ಅಭಿಮಾನವು. ನೀವು ಸೋತಿಲ್ಲ, ಆದರೆ ಆ ಸ್ಪರ್ಧೆಯು ಅನುಚಿತವಾದದ್ದು. ಆದ್ರೆ ಮಹಾಪ್ರಭು,
ಒಂದ್ ವೇಳೆ ನಾಳೆನೂ ಸೋತ್ಬಿಟ್ರೆ ಅನರ್ಥ ಆಗ್ ಹೋಗುತ್ತೆ. ಅಸಂಭವವು ಪಂಡಿತ ರಾಮಕೃಷ್ಣ, ಅಸಂಭವವು. ಹೇಗೆ ಒಂದು ಅಕ್ಕಸಾಲಿಗನಿಗೆ ತನ್ನ ರತ್ನಗಳ ಬಗ್ಗೆ ವ್ಯತ್ಯಾಸ ಗೊತ್ತಿರುತ್ತದೆ, ಅದೇ ರೀತಿ ಒಂದು ರಾಜ ತನ್ನ ಸಮಸ್ತ ಪ್ರಜೆಗಳಿಂದ ಅವನ ರತ್ನವನ್ನು ಹುಡುಕಿ ತೆಗೆಯುತ್ತಾನೆ. ವ್ಯತ್ಯಾಸ ಗೊತ್ತಿರುತ್ತದೆ. ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಪಂಡಿತ ರಾಮಕೃಷ್ಣ. ಆದ್ರೆ ಮಹಾಪ್ರಭು, ಆ ಮೋಹಿನಿ ಅವಳು ತುಂಬಾ ಬುದ್ಧಿವಂತೆ. ನಿಶ್ಚಿಂತರಾಗಿರಿ. ಹಾಗೂ ನೆನಪಿರಲಿ, ಮಿನುಗುವ ಎಲ್ಲ ವಸ್ತುಗಳು ಚಿನ್ನವಾಗಿರುವುದಿಲ್ಲ. ಮೋಹಿನಿ ಕೂಡ ಅಲ್ಲ. ಇದೇ ನಾಳೆ ದರ್ಬಾರಿನಲ್ಲಿ ನೀವು ನಿರೂಪಿಸಬೇಕಾದದ್ದು ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ, ನಾವು ನಿಮ್ಮ ಸಹಾಯಕ್ಕೆ ಎಂದು ತಯಾರಿದ್ದೇವೆ. ಆದರೆ ಒಂದು ವೇಳೆ ನಮ್ಮ ಉಪಸ್ಥಿತಿ ನಿಮ್ಮ ಧ್ಯಾನವನ್ನು ವಿಚಲಿತಗೊಳಿಸುವುದಾದರೆ ನಾವು ಇಲ್ಲಿಂದ ಹೊರಡುತ್ತೇವೆ. ಇಲ್ಲ ಮಹಾಪ್ರಭು, ಆ ಥರ ಏನಿಲ್ಲ. ನಿಮ್ಮ ಉಪಸ್ಥಿತಿಯಲ್ಲಿ ನನ್ನ ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಕೂತ್ಕೊಳ್ಳಿ. ನಿಮ್ಮನ್ನ ನಾನು ಎಲ್ಲಿ ಕೂರಿಸ್ಲಿ? ಕೂತ್ಕೊಳ್ಳಿ ಮಹಾಪ್ರಭು. ಪಂಡಿತ ರಾಮಕೃಷ್ಣ, ನಾವು ಪ್ರಸನ್ನರಾದೆವು. ನೀವು ಕುಳಿತುಕೊಳ್ಳಿ. ನೀವು ನೋಡಿ ಮಹಾಪ್ರಭು, ನಿಮ್ಮ ಸಹಾಯದಿಂದ ಮತ್ತೆ ಅಮ್ಮನ ಆಶೀರ್ವಾದದಿಂದ ನಾಳೆ ನಾನೇ ಗೆಲ್ತೀನಿ. ಭಲೆ ಭಲೆ. ಅಭ್ಯಾಸ ಪ್ರಾರಂಭಿಸೋಣವೇ? ಖಂಡಿತವಾಗ್ಲೂ. ವಿಜಯೀ ಭವ. ಬಂದಾಯ್ತು. ಪಂಡಿತ ರಾಮಕೃಷ್ಣ ಯಾಕೆ ಬಂದಿಲ್ಲ? ಪ್ರಣಾಮಗಳು ಮಂತ್ರಿವರ್ಯರೇ. ಪ್ರಣಾಮಗಳು ಗುರುದೇವ. ಪ್ರಣಾಮಗಳು ಮೋಹಿನಿ ದೇವಿ. ನೀವೆಲ್ಲರೂ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ
ಶಾಸ್ತ್ರಯುದ್ಧವು ಶುರುವಾಗಲಿ. ಮಹಾರಾಜರೇ, ಯಾವ ರೀತಿ ಮೋಹಿನಿ ದೇವಿಯ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ಪಂಡಿತ ರಾಮಕೃಷ್ಣನಿಗೆ ಸಮಯ ಕೊಟ್ಟಿದ್ವೋ ಅದೇ ರೀತಿ ಸರಿಯಾಗಿ ಪಂಡಿತ ರಾಮಕೃಷ್ಣನ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಮೋಹಿನಿ ದೇವಿಗೂ ಅಷ್ಟೇ ಸಮಯವನ್ನು ನಿರ್ಧರಿಸಲಾಗಿದೆ. ಪಂಡಿತ ರಾಮಕೃಷ್ಣ, ಪ್ರಶ್ನೋತ್ತರ ಆರಂಭವಾಗಲಿ. ಮೋಹಿನಿ ದೇವಿ, ನನ್ನ ಮೊದಲನೇ ಪ್ರಶ್ನೆ, ನಾನು ಎಷ್ಟು ಬೆಳೀತಾ ಹೋಗ್ತೀನೋ ನೀವು ಅಷ್ಟು ನೋಡೋದು ನನ್ನನ್ನ ಕಮ್ಮಿ ಆಗತ್ತೆ. ನಾನ್ ಯಾರು? ಉತ್ತರ ಅಂಧಕಾರ. ಸರಿಯಾಗಿದೆ. ಈಗ ನನ್ನ ಎರಡನೇ ಪ್ರಶ್ನೆ, ಅದೇನದು ಅದರ ಹೆಸರು ಹೇಳ್ದ ಹಾಗೆ ಅದು ನಿಶ್ಶಬ್ದವಾಗ್ಬಿಡತ್ತೆ. ದಯವಿಟ್ಟು ಮತ್ತೆ ಪ್ರಶ್ನೆ ಕೇಳಿ. ಅದೇನದು ಅದರ ಹೆಸರು ಹೇಳ್ತಾ ಇದ್ದ ಹಾಗೆ ಅದು ನಿಶ್ಶಬ್ದವಾಗತ್ತೆ ಅಂತ. ಇದೆಂತ ಪ್ರಶ್ನೆ? ವಿಶ್ವದಲ್ಲಿ ಆ ರೀತಿ ಯಾವತ್ತೂ ಆಗಲ್ಲ. ಗುರುಗಳೇ, ನಿಮ್ಮ ಮಾನಸಿಕ ಪರಿಸ್ಥಿತಿ ಸರಿ ಇದೆಯೋ ಇಲ್ವಾ? ರಾಮನ ಹೆಸರನ್ನ ತಗೋತಿದ್ದ ಹಾಗೆ ನಿಶ್ಶಬ್ದ ಆಗುತ್ತೆ. ಇದರ ಉತ್ತರ ನನಗೆ ಗೊತ್ತಿಲ್ಲ. ಉತ್ತರವೇ ಮೌನ, ಅಂದ್ರೆ ಶಾಂತಿ. ಪಂಡಿತ ರಾಮಕೃಷ್ಣ ಗೆದ್ದೇ ಬಿಟ್ನಲ್ಲಪ್ಪ. ಶಾಂತಿನ? ಆದ್ರೆ ಇದ್ ಯಾವ ತರದ್ ಪ್ರಶ್ನೆ? ನೀವ್ ಯಾವಾಗ್ಲೇ ಶಾಂತಿ ಹೇಳಿದ್ರು ಶಾಂತಿ ಭಂಗವಾಗುತ್ತದೆ. ನನ್ ಕೂಡ ಗೊತ್ತಿತ್ತು, ನಾನು ನಿಮ್ ಪರೀಕ್ಷೆ ಮಾಡ್ತಿದ್ದೆ ಅಷ್ಟೇ. ಪಂಡಿತ ರಾಮಕೃಷ್ಣ, ಅದ್ಭುತ. ಮೋಹಿನಿ ದೇವಿ, ನೀವು ಪ್ರಶ್ನೆಗೆ ಉತ್ತರ ನೀಡಲಾಗಲಿಲ್ಲ, ಅಂದರೆ ನೀವು ಸೋತು ಹೋದಿರಿ. ನಿಮಗೆ ಸ್ವೀಕಾರವೇ ಈ ಸೋಲು? ಪ್ರಭು, ಕ್ಷಮಿಸಿ, ಆದ್ರೆ ನನ್ನ ಕಡೆಯಿಂದ ಅವರಿಗೆ ಇನ್ನೊಂದು ಅವಕಾಶನ ಕೊಡ್ಬೇಕಾಗುತ್ತೆ. ನಾನು ಕೂಡ ಇವರ ಅಂತಿಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅಸಮರ್ಥನಾಗಿದ್ದೆ. ಅತ್ಯಂತ ನಿಷ್ಪಕ್ಷಪಾತ ಯೋಚನೆ ಪಂಡಿತ ರಾಮಕೃಷ್ಣ. ಮೋಹಿನಿ ದೇವಿ, ಈ ಅವಕಾಶನ ಕಳ್ಕೋಬೇಡ. ಪಂಡಿತ ರಾಮಕೃಷ್ಣ, ನೀನು ಸ್ವತಃ ನಿನ್ನ ಕಾಲಿನ ಮೇಲೆ ಕಲ್ಲು ಎಳ್ಕೊಂಡೆ. ಇವಾಗ ನೋಡ್ತೀನಿ ನಾನೇನ್ ಮಾಡ್ತೀನಿ ಅಂತ. ಈಗ ಮೋಹಿನಿ ದೇವಿ, ನಿಮ್ಮ ಬಳಿ 7 ಪ್ರಶ್ನೆಗಳು ಉಳಿದಿವೆ. ಇದರಲ್ಲಿ ಒಂದು ಪ್ರಶ್ನೆಗಾದರೂ ನೀವು ಉತ್ತರ ನೀಡುವುದರಲ್ಲಿ ಅಸಮರ್ಥರಾದರೆ ನೀವು ಸೋತಿರಿ ಎಂದು ಘೋಷಣೆ ಮಾಡಬೇಕಾಗುತ್ತದೆ. ಮೋಹಿನಿ ದೇವಿ, ನನ್ನ 3ನೇ ಪ್ರಶ್ನೆ, ನನಗೆ ಊಟ ಕೊಟ್ಟಷ್ಟು ನಾನು ಜೀವಂತನಾಗ್ತೀನಿ, ನನಗೆ ನೀರನ್ನ ಕೊಟ್ರೆ ನಾನು ಮೃತ್ಯು ಹೊಂದ್ತೀನಿ. ಹೇಳಿ, ನಾನು ಯಾರು? ಇದರ ಉತ್ತರ ನನಗೆ ಗೊತ್ತಿಲ್ಲ. ಉತ್ತರ ಅಗ್ನಿ. ಅಗ್ನಿಗೆ ನಾವು ಎಣ್ಣೆ, ತುಪ್ಪ, ಕಟ್ಟಿಗೆ ಏನ್ ಹಾಕಿದ್ರೂ ಕೂಡ ಅದು ಉರಿತಾ ಹೋಗುತ್ತೆ. ಆದ್ರೆ ಅದ್ರ ಮೇಲೆ ನೀರನ್ನ ಹಾಕಿದ್ರೆ ಅದು ಮೃತ್ಯು ಆಗತ್ತೆ. ಮಹಾಪ್ರಭು, ನೀವೇ ನೋಡಿದ್ರಿ, ಮೋಹಿನಿ ದೇವಿಯವರು ನನ್ನ 2 ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗ್ಲಿಲ್ಲ. ಅದ್ರ ಅರ್ಥ ವಿಜೇತ ನಾನಾಗಿದ್ದೀನಿ. ಏನು ಗುರುವರ್ಯ, ನಾನ್ ಸತ್ಯ ಹೇಳ್ದೆ ಅಲ್ವಾ? ಹಾ, ಸತ್ಯ ಸತ್ಯ.
ನೀವು ಹೇಳಿದ್ದು ಸತ್ಯ. ಪಂಡಿತ್ ರಾಮಕೃಷ್ಣ ಗೆದ್ದಿದ್ದಾನೆ. ಮತ್ತೆ ನನ್ನ ಮಾತಿನ ತಾತ್ಪರ್ಯ ಏನಂದ್ರೆ ಮೋಹಿನಿ ದೇವಿ ಅವರು. ಮೋಹಿನಿ ದೇವಿ ನಮ್ಮ ಅತಿಥಿ, ಅಷ್ಟೊಂದು ನಿಷ್ಠುರರಾಗಬೇಡಿ. ನೀವೇನ್ ಹೇಳ್ಬೇಕು ಅಂತಿದ್ರ ಪಂಡಿತ್ ರಾಮಕೃಷ್ಣ? ನಾವು ನಮ್ಮ ಅತಿಥಿಗೆ ಇನ್ನೊಂದು ಅವಕಾಶವನ್ನ ಕೊಡ್ಲೇಬೇಕು. ಅಗತ್ಯವಾಗಿ ಅತಿಥಿ ದೇವೋ ಭವ, ಅತಿಥಿ ದೇವೋ ಭವ ಮಹಾರಾಜರೇ. ಸರಿಯಾಗಿ ಹೇಳುತ್ತಿದ್ದೀರಿ ಪಂಡಿತ ರಾಮಕೃಷ್ಣ. ಮೋಹಿನಿ ದೇವಿಯವರಿಗೆ ಇನ್ನೊಂದು ಅವಕಾಶ ನೀಡುವುದಾಗಲಿ. ಮತ್ತೊಂದು ಅವಕಾಶ? ಮನೆಗೆ ಬರಕ್ಕೆ ಅವ್ನಿಗೆ ಕೈ ಕಾಲ್ ಮುರ್ತು ಅವನ ಕೈಗೆ ಕೊಡ್ತೀನಿ. ಮೋಹಿನಿ ದೇವಿ, ಈಗ ನಾನು ನಿಮ್ಗೆ ಕೇಳುವಂತಹ ಪ್ರಶ್ನೆಗಳ ಉತ್ತರ ನಿಮ್ಮ ಅಕ್ಕಪಕ್ಕದಲ್ಲೇ ಇದೆ. ಅದು ಈ ಜಾಗದಲ್ಲೇ. ನನ್ನ ಶರೀರದಲ್ಲಿ 2 ಭಾಗ ಇದೆ, 2 ಕೂಡ ಬೇರ್ಪಟ್ಟಿದೆ. ನಾನೆಷ್ಟು ಸ್ಥಿರತೆಯಿಂದ ಇರ್ತೀನೋ ಅಷ್ಟು ವೇಗವಾಗಿ ಓಡುತ್ತೆ. ಹೇಳಿ ನಾನು ಯಾರು ಅಂತ. ನನಗೆ ಇದರ ಉತ್ತರ ಕೂಡ ಗೊತ್ತಿಲ್ಲ, ಯಾಕಂದ್ರೆ ಪ್ರಶ್ನೆನ ವಿಚಿತ್ರವಾಗಿ ಕೇಳ್ತಾ ಇದ್ದೀರಾ. ಪಂಡಿತ್ ರಾಮಕೃಷ್ಣ, ನೀವು ಹೇಳಿದ್ರಿ ಈ ಪ್ರಶ್ನೆಗೆ ಉತ್ತರ ರಾಜಸಭೆಯಲ್ಲಿ ಇದೆ. ನಮಗೂ ತಿಳ್ಕೊಳ್ಳೋ ಆಸೆ ಇದೆ. ಏನದು? ಗುರುವರಿಯರೇ, ಈ ಪ್ರಶ್ನೆಯ ಉತ್ತರವನ್ನ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೀರಾ. ಅದ್ಯಾ ಗಡಿಯಾರ? ಅಯ್ಯೋ ದೇವ್ರೆ, ಉತ್ತರ ನನ್ನ ಕಣ್ಮುಂದೆನೇ ಇದೆ, ಮತ್ ನನಗೂ ಗೊತ್ತಾಗ್ಲಿಲ್ಲ. ಹಾಗಾದರೆ ಪಂಡಿತ ರಾಮಕೃಷ್ಣ ಈ ಸ್ಪರ್ಧೆಯ ವಿಜೇತರು. ಏಕೆಂದರೆ ಪಂಡಿತ ರಾಮಕೃಷ್ಣ 9ರಲ್ಲಿ 8 ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ, ಹಾಗೂ ಮೋಹಿನಿ ದೇವಿ ಪಂಡಿತ ರಾಮಕೃಷ್ಣರ 4 ಪ್ರಶ್ನೆಗಳಿಗೆ ಕೇವಲ 1ಕ್ಕೆ ಮಾತ್ರ ಉತ್ತರ ನೀಡಿದ್ದಾರೆ. ಹಾಗಾಗಿ ಪಂಡಿತ ರಾಮಕೃಷ್ಣ ಪೂರ್ಣ ರೂಪದಲ್ಲಿ ಸ್ಪಷ್ಟ ವಿಜೇತರು. ಇಲ್ಲ, ಇದು ನ್ಯಾಯನೇ ಅಲ್ಲ. ಪಂಡಿತ ರಾಮಕೃಷ್ಣ ಬೇಕು ಅಂತಲೇ ಕಠಿಣವಾದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದರ ಉತ್ತರ ಕೇವಲ ಅವ್ರ ಹತ್ರ ಮಾತ್ರ ಇದೆ. ಈ ಪ್ರಕಾರ ಯಾರು ಬೇಕಾದ್ರೂ ಪ್ರಶ್ನೆ ಕೇಳಿ ವಿಜೇತರಾಗ್ಬೋದಲ್ವಾ? ಆದ್ರೆ ನಿಮಗೂ ಕೂಡ ವಿಜೇತ ಅಂತ ಹೇಳೋದು ಅನುಚಿತವಾಗಿದೆ ಮೋಹಿನಿ ದೇವಿ. ಯಾಕೆ ಅಂದ್ರೆ ನೀವು ಪ್ರಶ್ನೆಗಳನ್ನ ಕೇಳಿದ್ದು ನಿಮಗೆ ಮಾತ್ರ ಉತ್ತರ ಗೊತ್ತಿತ್ತು. ಆದ್ರೆ ಇದ್ಯಾಕೆ ನೀವು ಸರಿ ನಾನು ತಪ್ಪು ಅಂತ? ಇದೆಂತ ನ್ಯಾಯ ಹೇಳಿ? ನಾನು ಹಾಗಾದ್ರೆ ಹೇಗ್ ಸೋತೆ? ಮೋಹಿನಿ ದೇವಿ, ಇದ್ದಕ್ಕಿದ್ದಾಗೆ ನೀವು ಪ್ರತಿಸ್ಪರ್ಧಿಯ ಮೇಲೆ ದಾಳಿ ಮಾಡಿದಾಗ ಇದರಿಂದ ನಿಮ್ಮ ವಿದ್ವತ್ ಹೇಗ್ ಗೊತ್ತಾಗುತ್ತೆ ಹೇಳಿ? ಸರಿ, ನಾನ್ ನಿಮ್ಗೆ ಇನ್ನೊಂದು ಅವಕಾಶವನ್ನ ಕೊಡ್ತೀನಿ. ಸಂಪೂರ್ಣ ನಿಷ್ಪಕ್ಷಪಾತವಾಗಿ ಒಂದ್ ವೇಳೆ ಈ ಬಾರಿ ನೀವು ವಿಜೇತರಾದ್ರೆ ನಾನು ಜೀವನ ಪರ್ಯಂತ ನಿಮ್ಮ ದಾಸನಾಗಿರ್ತೀನಿ. ನಿಮ್ಗೆ ನಿಮ್ಮ ಬುದ್ಧಿಶಕ್ತಿಯನ್ನ ತೋರಿಸ್ಬೇಕು ತಾನೆ? ಈಗ ಒಂದು ನಿಷ್ಪಕ್ಷಪಾತವಾಗಿ ಸ್ಪರ್ಧೆ ಆಗುತ್ತೆ. ಇಲ್ಲಿ ಉಪಸ್ಥಿತರಿರುವ ಪ್ರತಿಯೊಬ್ರು ಒಂದೊಂದು ಪ್ರಶ್ನೆನ ಕೇಳ್ತಾರೆ. ನಮ್ಮಿಬ್ರಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಯಾರು ಮೊದಲು ಕೊಡ್ತಾರೋ ಅವರು ವಿಜೇತರಾಗ್ತಾರೆ. ಈ ಸ್ಪರ್ಧೆ ಸ್ಪಷ್ಟಗೊಳಿಸುತ್ತೆ ಯಾರಿಗೆ ಎಷ್ಟು ಜ್ಞಾನ ಇದೆ ಅಂತ. ಯಾರು ಕೂಡ ನಮ್ಮಿಬ್ರ ಮುಖ ನೋಡ್ಕೊಂಡು ಏಕಪಕ್ಷಪಾತವಾಗಿ ನಮ್ಮಿಬ್ರಲ್ಲಿ ಸರಳ ಪ್ರಶ್ನೆನ ಕೇಳೋದಿಲ್ಲ. ಇದೇ ಒಳ್ಳೆ ಅವಕಾಶ ನಮ್ಮ ಬುದ್ಧಿಮಟ್ಟವನ್ನ ತೋರಿಸ್ಕೊಳ್ಳೋದಕ್ಕೆ. ಇದಕ್ಕೆ ಮಹಾಪ್ರಭುಗಳ ಅನುಮತಿ ಇದೆಯಾ? ಖಂಡಿತ. ಮಂತ್ರಿಗಳೇ. ಸರಿ ಮಹಾರಾಜ. ಈ ಗಂಟೆ ಇಬ್ಬರಿಗೂ ನೀಡಿ. ಪ್ರಶ್ನೆ ಕೇಳಿದ ನಂತರ ಯಾರು ಮೊದಲು ಈ ಗಂಟೆ ಬಾರಿಸುತ್ತಾರೋ ಅವರಿಗೆ ಆ ಪ್ರಶ್ನೆಗೆ ಉತ್ತರ ನೀಡುವ ಅವಕಾಶ ಸಿಗುತ್ತದೆ. ಹೇಳಿ ಮೋಹಿನಿ ದೇವಿ, ನಿಮಗೆ ಈ ಸ್ಪರ್ಧೆ ಸಮ್ಮತವಿದೆಯೋ ಅಥವಾ ಸೋತೆ ಅಂತ ಒಪ್ಕೋತೀರೋ? ಖಂಡಿತ ಇಲ್ಲ. ಈ ಸಲ ಖಂಡಿತ ನಾನ್ ನಿಮ್ಮನ್ನ ಸೋಲಿಸ್ತೀನಿ.
ಆದ್ರೆ ನನ್ನದೊಂದು ಷರತ್ತಿದೆ. ಆದ್ರೆ ಈ ಸ್ಪರ್ಧೆಯಲ್ಲಿ ಮಹಾರಾಜರ ಗೌರವ ಮತ್ತೆ ಪ್ರತಿಷ್ಠೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇದು ಕೇವಲ ನಮ್ಮಿಬ್ಬರ ಮಧ್ಯೆ ಆಗುತ್ತೆ. ಇದು ಒಳ್ಳೆ ಅವಕಾಶ ನಿಮಗೆ ನಿಮ್ಮ ಪ್ರತಿಷ್ಠೆಯನ್ನ ಪುನಃಸ್ಥಾಪಿಸಿಕೊಳ್ಳೋದಕ್ಕೆ. ಆಗಲಿ, ಇದು ಕೇವಲ ನನ್ನ ಮತ್ತೆ ನಿಮ್ಮ ಮಧ್ಯ ಇರುತ್ತೆ. ಮಂತ್ರಿಗಳೇ, ಮೊದಲನೇದಾಗಿ ನೀವು ಇವರನ್ನು ಪ್ರಶ್ನೆ ಕೇಳಿ. ಎಲ್ಲ ಜನರು ನನ್ನನ್ನ ಅಪೇಕ್ಷೆ ಪಡ್ತಾರೆ, ಆದ್ರೆ ನನ್ನನ್ನ ಎದುರಿಸೋದಿಕ್ಕೆ ಅವರು ಭಯ ಬೀಳ್ತಾರೆ. ನಾನು ಯಾರು? ಉತ್ತರ ಸತ್ಯ. ನಿಮ್ಮ ಉತ್ತರ ಸರಿಯಾಗಿದೆ. ಆಚಾರ್ಯರೇ, ಮುಂದಿನ ಪ್ರಶ್ನೆ ನೀವು ಕೇಳಿ. ಹಾ, ಅದೆಂಥ ಜಾಲ. ಮನುಷ್ಯ ಅದರ ಬಗ್ಗೆ ತಿಳ್ಕೊಳ್ಳದೆ ಇದ್ರೂ ಸಹ ಹೋಗದಲ್ಲಿ ಸಿಕ್ಕಾಕೋತಾನೆ. ವ್ಯಾಮೋಹದ ಬಲೆ. ಸರಿ ಉತ್ತರ. ಅಮ್ಮನವರೇ, ಮುಂದಿನ ಪ್ರಶ್ನೆ ನೀವು ಕೇಳಿ. ಅದೇನದು? ಅದನ್ನ ಮುಟ್ಟದೇನೆ ಒಡೆದು ಹಾಕಬಹುದಾದಂತದ್ದು. ಮಾತು. ಸಾಧು ಸಾಧು ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ 2 ಉತ್ತರಗಳನ್ನು ಕೊಟ್ಟಿದ್ದಾನೆ ಮತ್ತು ಮೋಹಿನಿ ದೇವಿ ಕೇವಲ 1. ಶಾರದಾ ದೇವಿ, ನೀವು ಪ್ರಶ್ನೆ ಕೇಳಿ. ಅದೇನದು? ಇಡೀ ದಿನ ನಿಮ್ ಜೊತೆನೇ ಇರುತ್ತೆ, ಆದ್ರೆ ನಿಮ್ ಜೊತೆ ಬಿಡದೇ ಇರೋಂಥದ್ದು. ಉತ್ತರ ನೆರಳು. ನಿಮ್ಮ ನೆರಳು ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಸರಿಯಾದ ಉತ್ತರ. ಈಗ ನಮ್ಮ ಮಹಾರಾಣಿಯರಿಗೂ ಅವಕಾಶ ಸಿಗಬೇಕು ಪ್ರಶ್ನೆ ಕೇಳುವುದಕ್ಕೆ. ಅದು ಯಾವ ಶಬ್ದ, ಯಾವುದರ ಉಚ್ಚಾರಣೆ ಸದಾ ತಪ್ಪಾಗಿಯೇ ಇರುತ್ತದೆ. ತಪ್ಪು. ನಿಮ್ಮ ತಾತ್ಪರ್ಯ ಪ್ರಶ್ನೆಯೇ ತಪ್ಪು ಅಂತಲೇ ಅಥವಾ ಮಹಾರಾಣಿಯರು ತಪ್ಪು ಹೇಳಿದ್ರೆ? ಇಲ್ಲ 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 ಗುರುವರ್ಯ, ಪ್ರಶ್ನೆಲೇ ಉತ್ತರ ಇತ್ತು. ಈ ಪ್ರಶ್ನೆಯ ಉತ್ತರವೇ ತಪ್ಪು. ನನಗೆ ಸರಿಯಾದ ಉತ್ತರ ಬೇಕೋ? ಪಂಡಿತ ರಾಮಕೃಷ್ಣ ಸರಿ ಹೇಳುತ್ತಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ತಪ್ಪು. ಏಕೆಂದರೆ ತಪ್ಪು ಎಂಬುದು ಏಕೈಕ ಶಬ್ದ, ಅದರ ಉಚ್ಚಾರಣೆಯು ತಪ್ಪು ಎಂದೇ. ಹೌದು ಮಹಾರಾಜರೇ. ಪಂಡಿತ ರಾಮಕೃಷ್ಣ, ಸರಿಯಾದ ಉತ್ತರ. ಪಂಡಿತ ರಾಮಕೃಷ್ಣ ಇಲ್ಲಿವರೆಗೂ ಉತ್ತರ ಕೊಟ್ಟಿದ್ದಾನೆ 4ಕ್ಕೆ ಮತ್ತು ಮೋಹಿನಿ ದೇವಿ ಅವರು 1. ಮಹಾರಾಜ, ಈಗ ನೀವು ಪ್ರಶ್ನೆ ಕೇಳಿರಿ. ಇಲ್ಲ, ನಾವು ಪ್ರಶ್ನೆ ಕೇಳಲಾಗುವುದಿಲ್ಲ. ಏಕೆಂದರೆ ನಾವು ನಿನ್ನೆ ರಾತ್ರಿ ಪಂಡಿತ ರಾಮಕೃಷ್ಣರೊಂದಿಗೆ ಇದ್ದೆವು. ಸ್ಪರ್ಧೆಯ ಅಭ್ಯಾಸಕ್ಕಾಗಿ ಅವರ ಸಹಾಯ ಮಾಡುತ್ತಿದ್ದೆವು. ಹಾಗಾಗಿ ನಾವು ಪ್ರಶ್ನೆ ಕೇಳುವುದು ಅನುಚಿತವಾಗುತ್ತದೆ. ಈಗ ಈ ಸ್ಪರ್ಧೆಯ ಅಂಕ 4 ಹಾಗೂ 1 ಆಗಿದೆ ಹಾಗೂ ಪಂಡಿತ ರಾಮಕೃಷ್ಣ ಗೆಲ್ಲುತ್ತಿದ್ದಾರೆ. ಹಾಗಾಗಿ ಈ ಸ್ಪರ್ಧೆಯನ್ನು ಮುಂದುವರೆಸುವ ಅವಶ್ಯಕತೆ ಇಲ್ಲ. ಪಂಡಿತ ರಾಮಕೃಷ್ಣ ಸ್ಪಷ್ಟ ರೂಪದಲ್ಲಿ ವಿಜೇತರು. ನಾನು ಈ ಸ್ಪರ್ಧೆನ ಒಪ್ಕೊಳ್ಳೋದೇ ಇಲ್ಲ. ಇದು ನ್ಯಾಯೋಚಿತ ಅಲ್ಲ. ಇಲ್ಲಿರೋ ಎಲ್ರು ಪಂಡಿತ ರಾಮಕೃಷ್ಣನಿಗೆ ಗೊತ್ತಿರೋರು, ಅವ್ರ ಜೊತೆಗೆ ಇರೋರು. ಒಬ್ಬ ವ್ಯಕ್ತಿ ಅವರಿಗೆ ಪರಿಚಯ ಇಲ್ದಿರೋನು ಅವ್ರ ಪ್ರಶ್ನೆ ಮಾಡ್ಲಿ. ಒಂದ್ ವೇಳೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಆಗ ನಾನು ನನ್ನ ಸೋಲನ್ನ ಒಪ್ಕೊಳ್ತೀನಿ. ಸರಿ, ನಾನ್ ನಿಮಗೆ ಮತ್ತೊಂದು ಅವಕಾಶವನ್ನ ಕೊಡ್ತೀನಿ. ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೋದು.
ಒಂದ್ ವೇಳೆ ಈ ಉತ್ತರವನ್ನ ಮೋಹಿನಿ ದೇವಿ ಕೊಟ್ಟು ನಾನು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ಖಂಡಿತವಾಗ್ಲೂ ನನ್ನ ಸೋಲನ್ನ ಒಪ್ಕೋತೀನಿ. ನಾನು ಇಲ್ಲೇ ಆ ಕ್ಷಣವೇ ಮೋಹಿನಿ ದೇವಿಯವರ ಮಾತಿನಂತೆ ನಾನು ಅವರ ದಾಸನಾಗ್ತೀನಿ. ಯಾರು ಈ ಪ್ರಶ್ನೆಯನ್ನ ಕೇಳ್ತಾರೆ ಅಂದ್ರೆ ಅವರು ವಿಜಯನಗರದ ದರ್ಬಾರಿನ ಸದಸ್ಯರು ಆಗಿರಲ್ಲ, ಮತ್ತೆ ನಮ್ಮ ಪರಿವಾರವೂ ಕೂಡ. ಮಹಾಪ್ರಭು, ನಾನ್ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಈ ಸ್ಪರ್ಧೆ ಸ್ಪಷ್ಟ ಸ್ಪರ್ಧೆ ಯಾವಾಗ ಆಗತ್ತೆ ಅಂದ್ರೆ ಅದು ಆ 8 ಪಂಡಿತರು ಯಾರು ಮೋಹಿನಿ ದೇವಿಯವರ ಪಲ್ಲಕ್ಕಿಯನ್ನು ಎತ್ತುತ್ತಾರೋ ಅವರಲ್ಲಿ ಯಾರಾದ್ರೂ ಒಬ್ರು ಪ್ರಶ್ನೆಯನ್ನ ಕೇಳಿ. ಒಂದ್ ವೇಳೆ ಮೋಹಿನಿ ದೇವಿಯವರು ಆ ಪ್ರಶ್ನೆಗೆ ಉತ್ತರವನ್ನ ಕೊಟ್ರೆ ನಾನು ಸೋತೆ ಅಂತ ಒಪ್ಕೋತೀನಿ. ಮತ್ತೆ ಇದು ಮೋಹಿನಿ ದೇವಿಯವರಿಗೆ ಅಂತಿಮ ಅವಕಾಶ. ಪಂಡಿತ ರಾಮಕೃಷ್ಣ ಅವನ ಚಿತೆಯನ್ನು ಅವನೇ ಸರಿ ಮಾಡ್ಕೊಂತಿದ್ದಾನೆ. ಗೆದ್ದಿದ್ದ ಆರಾಮಾಗಿ, ಈಗ ಅವನು ಹೆಚ್ಚು ಬುದ್ಧಿ ಉಪಯೋಗಿಸಿ ಪರಾಜಿತನಾಗ್ತಾನೆ. ಸ್ವೀಕರಿಸ್ತೀನಿ. ಸಂಜೆ ಸಮಯದಲ್ಲಿ ಮಹಾಪಂಡಿತರು ಪ್ರಶ್ನೆ ಕೇಳೋದಿಕ್ಕೆ ಅನುಮತಿ ಕೊಡಲಾಗುತ್ತೆ. ಇದೀಗ ನೀವು ಹೇಳಿ, ಮನುಷ್ಯನಲ್ಲಿ ಕಂಡು ಬರುವಂತಹ ಆ 3 ವಸ್ತುಗಳು ಯಾವುವು ಅಂತ, ಜೀವಜಂತುಗಳಲ್ಲೂ ಇಲ್ಲದೆ ಇರುವಂಥದ್ದು. ಪಂಡಿತ ರಾಮಕೃಷ್ಣ, ಬೌದ್ಧಿಕ ಶಕ್ತಿ, ಕಲ್ಪನಾ ಶಕ್ತಿ ಮತ್ತೆ ವಾಣಿ ಶಕ್ತಿ. ಪಂಡಿತ ರಾಮಕೃಷ್ಣರೇ, ನಿಮ್ಮ ಉತ್ತರ ಸರಿಯಾಗಿದೆ. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ಶಾಂತರಾಗಿರಿ. ಮೋಹಿನಿ ದೇವಿ, ನೀವು ಸೋತಿದ್ದೀರಿ. ನೀವು ಪಂಡಿತ ರಾಮಕೃಷ್ಣರನ್ನು ನಿಮ್ಮ ದಾಸರಾಗಬೇಕು ಎಂದಿರಿ. ಆದರೆ ಈಗ ಪಂಡಿತ ರಾಮಕೃಷ್ಣ ನಿಮಗೆ ಸರಿಯಾದ ದಂಡನೆ ನೀಡುತ್ತಾರೆ. ಮೋಹಿನಿ ದೇವಿ, ನೀವು ನಿಮ್ಮ ಬುದ್ಧಿವಂತಿಕೆಯನ್ನ ಬಳಸಿಕೊಂಡು ಇಲ್ಲಿರೋ ಎಲ್ಲರನ್ನ ಮೂರ್ಖರನ್ನಾಗಿ ಮಾಡಿದ್ರಿ. ನೀವು ಸಮಸ್ತ ರಾಜ್ಯದ ಪಂಡಿತರಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ರಿ, ಅದು ನಿಮಗೆ ಮಾತ್ರ ಗೊತ್ತಿತ್ತು. ಕಪಟದಿಂದ ನೀವು ಅವ್ರನ್ನ ದಾಸರನ್ನಾಗಿ ಮಾಡ್ಕೊಂಡ್ರಿ. ಈಗ ಅದೇ ಪಂಡಿತರು ಪ್ರಶ್ನೆ ಕೇಳಿದಕ್ಕೆ ನಿಮಗೆ ಉತ್ತರವನ್ನ ಕೊಡೋದಕ್ಕಾಗ್ಲಿಲ್ವೋ, ಅದಕ್ಕೆ ನಿಮ್ಗೆ ಯಾವ ಅಧಿಕಾರವೂ ಇಲ್ಲ ಇವರನ್ನ ದಾಸರನ್ನಾಗಿಟ್ಕೊಳ್ಳೋದಕ್ಕೆ. ನೆನ್ಪಿಟ್ಕೊಳ್ಳಿ, ಈ ಸಮಾಜದಲ್ಲಿ ಇದಕ್ಕಿಂತ ದೊಡ್ಡ ಮೂರ್ಖ ಯಾರೂ ಇಲ್ಲ. ಅವರು ಈ ತರ ಯೋಚಿಸ್ತಾರೆ, ನನಗೆ ಪ್ರಪಂಚದ ಎಲ್ಲ ವಿಚಾರಗಳು ಗೊತ್ತಿದೆ ಅಂತ. ಒಂದು ಸಾಧಾರಣ ಅಜ್ಞಾನಿ ಗಿಳಿಯೂ ಕೂಡ ಆಕಾಶದೆತ್ತರಕ್ಕೆ ಹಾರಬಲ್ಲದು. ಆದ್ರೆ ಸಂಪೂರ್ಣ ತಿಳ್ಕೊಂಡ ಮನುಷ್ಯ ಯಾಕೆ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿರ್ತಾನೆ. ನೀವು ಹೇಳಿದ್ರಿ ಅಲ್ವಾ, ಪ್ರೀತಿ ನವರಸದಲ್ಲಿರುತ್ತೆ. ಆದ್ರೆ ನಾನ್ ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಉತ್ತರ ಸಂಪೂರ್ಣ ತಪ್ಪಾಗಿದೆ. ನಾನು ಹೇಳ್ತೀನಿ ಪ್ರೀತಿ ಅಂದ್ರೆ ಏನು. ಮಹಾಪ್ರಭು, ಪ್ರೀತಿ ಅಂದ್ರೆ ಯಾವ ಭಾವನೆ ಇರುತ್ತೆ ಅಂದ್ರೆ ಯಾವ ವ್ಯಕ್ತಿಗೂ ಕೂಡ ಯಾವುದೇ ಪ್ರತೀಕ್ಷೆಯನ್ನ ಮಾಡದೆ, ಯಾವುದೇ ರೀತಿಯ ಲಾಭ ನಷ್ಟ ನೋಡದೆ ಸುಖ ನೀಡೋದು, ಆನಂದವನ್ನ ನೀಡೋದು, ಖುಷಿ ಕೊಡೋದು. ನಾವಿದಕ್ಕೆ ಪ್ರೀತಿ ಅಂತ ಹೇಳ್ತೀವಿ. ಪತಿ, ಪತ್ನಿ, ಅಪ್ಪ, ಅಮ್ಮ, ಅಣ್ಣ, ತಂಗಿ ಎಲ್ಲರೂ ಕೂಡ. ಇದ್ರಲ್ಲಿ ಪ್ರತಿಯೊಬ್ಬರಿಗೂ ಸ್ವಾರ್ಥ ಇರುತ್ತೆ. ಒಬ್ಬ ತಾಯಿ ತನ್ನ ಪುತ್ರರನ್ನ ಪ್ರೀತಿ ಮಾಡುವಾಗ ಅವಳಲ್ಲೂ ಕೂಡ ಸ್ವಾರ್ಥ ಅಡಗಿರತ್ತೆ. ಅವಳಿಗೆ ಏನಿಲ್ಲ ಅಂದ್ರೂ ಈ ಸ್ವಾರ್ಥ ಅಂತೂ ಇದ್ದೇ ಇರುತ್ತೆ. ನನ್ನ ಮಗ ವೃದ್ಧಾವಸ್ಥೆಯಲ್ಲಿ ನನ್ನನ್ನ ನೋಡ್ಕೋತಾನೆ ಅಥವಾ ಬೇರೆ ಇನ್ನೇನು. ಸರಿಯಾದ ಪ್ರೀತಿ, ಆದರ್ಶ ಪ್ರೀತಿ ಅವನಲ್ಲಿ ಮಾತ್ರ ಇರುತ್ತೆ. ಆ ಈಶ್ವರನಲ್ಲಿ, ಅಮ್ಮ ಕಾಳಿಯಲ್ಲಿ. ಅವರನ್ನ ನಾವು ಕೇವಲ ಕಷ್ಟದಲ್ಲಿ ಮಾತ್ರ ಸ್ಮರಿಸ್ತೀವಿ. ಅವರಿಗೆ ಪೂಜೆ ಮಾಡೋದು ಕೂಡ ನಮ್ಮ ಸ್ವಾರ್ಥಕ್ಕಾಗಿ. ಆದ್ರೆ ಅವರು ಯಾವುದೇ ರೀತಿಯ ಸ್ವಾರ್ಥ, ಯಾವುದೇ ರೀತಿಯ ಆಕಾಂಕ್ಷೆ ಇಲ್ಲದೆ ನಮಗೆ ಎಲ್ಲದೂ ಕೂಡ ಕೊಡ್ತಾರೆ.
ಅದುವೇ ನಿಜವಾದ ಪ್ರೀತಿ ಮಹಾಪ್ರಭು. ನನಗದು ನನ್ನ ತಾಯಿ ಕಾಳಿಯಿಂದ ಪ್ರಾಪ್ತವಾಗಿದೆ. ಗುರುವರ್ಯ, ನಾನಿವತ್ತು ಮಹಾರಾಜರಿಗೆ ಮತ್ತೆ ವಿಜಯನಗರ ತಲೆ ತಗ್ಸೋ ಹಾಗೆ ಮಾಡ್ಲಿಲ್ಲ ಅಲ್ವಾ? ಪಂಡಿತ ರಾಮಕೃಷ್ಣ, ನಾವು ನಿಮಗೆ ಶುಭಾಶಯಗಳು ತಿಳಿಸುತ್ತೇವೆ. ಕೇವಲ ಇದಕ್ಕಾಗಿ ಅಲ್ಲ, ನೀವು ಈ ಸ್ಪರ್ಧೆ ಗೆದ್ದಿರೆಂದು. ಇನ್ನೊಂದು ಕಾರಣವೆಂದರೆ ನೀವು ಈಗ ಎಲ್ಲರಿಗೂ ಪ್ರೀತಿಯ ಅರ್ಥ ಹೇಳಿದಿರಿ. ಹಾಗೂ ನೀವು ವಿಜಯನಗರದ ಗೌರವವನ್ನು ಕಾಪಾಡಿದಿರಿ. ದೇವಿ ಮೋಹಿನಿ, ನಿಮಗೆ ಬೌದ್ಧಿಕ ಶಕ್ತಿ ಮತ್ತೆ ಕಲ್ಪನಾ ಶಕ್ತಿ ಕೂಡ ಇಲ್ಲ. ಯಾಕೆಂದ್ರೆ ನಿಮಗೆ ಕಲ್ಪನೆನೂ ಕೂಡ ಮಾಡಕ್ಕಾಗ್ಲಿಲ್ಲ. ಇಷ್ಟು ವಿದ್ವಾನ ಜ್ಞಾನಿಗಳನ್ನ ಬಂದಿಯಾಗಿಸಿ ಅವರ ಮಾತುಗಳನ್ನು ಕೂಡ ಕಡಿತಗೊಳಿಸಿ ನೀವು ಎಷ್ಟು ದೊಡ್ಡ ಅಪರಾಧ ಮಾಡಿದ್ದೀರಾ ಅಂತ. ನಿಮಗೆ ನಿಮ್ಮ ಸೌಂದರ್ಯದ ಬಗ್ಗೆ ಬಹಳ ಅಹಂಕಾರ ಇದೆ ಅಲ್ವಾ? ನಾನಿವತ್ತು ದಂಡ ಸ್ವರೂಪವಾಗಿ ನಾನು ನಾರಿಯ ಬಹಳ ಮುಖ್ಯವಾದ ವಸ್ತುವೊಂದನ್ನ ತೆಗೆದುಕೊಳ್ತೀನಿ. ನಿಮ್ಮ ಕೂದಲು. ನನ್ನನ್ನು ಕ್ಷಮಿಸಿ. ಈ ಪ್ರಕಾರ ನನಗೆ ಶಿಕ್ಷೆ ಕೊಟ್ಟು ಜಿಗುಪ್ಸೆ ಹುಟ್ಟಿಸ್ಬೇಡಿ. ಕೇಶ ಕೇವಲ ಸ್ತ್ರೀಯ ಸೌಂದರ್ಯಕ್ಕೋಸ್ಕರ ಇರೋದಿಲ್ಲ. ಕೇಶ ಅನ್ನೋದು ಸ್ತ್ರೀಯ ಗೌರವ. ನನಗೆ ಗೊತ್ತೇ ಇರ್ಲಿಲ್ಲ ನಾನ್ ಕೊಟ್ಟ ಸಂಸ್ಕಾರ ಇಷ್ಟು ಚಿಕ್ಕದು ಅಂತ. ಒಬ್ಬ ಸ್ತ್ರೀಗೆ ಗೌರವ ಕೊಡೋದ್ ಕೂಡ ನಿನಗೆ ಗೊತ್ತಿಲ್ಲ. ನೀನು ನನ್ ಮಗನೇ ಆಗಿದ್ರೆ ಮೋಹಿನಿ ಅವರನ್ನ ಈ ಶಿಕ್ಷೆಯಿಂದ ಮುಕ್ತಗೊಳಿಸು. ಅವರನ್ನ ಕ್ಷಮಿಸ್ಬಿಡು. ನೋಡಿದ್ರ ಮೋಹಿನಿ ದೇವಿ, ಇದು ಅಮ್ಮ, ಒಬ್ಳು ಸ್ತ್ರೀ. ನೀವು ಅವಮಾನವನ್ನ ಮಾಡಿದ್ರಿ. ಆದ್ರಿವತ್ತು ನಿಮ್ಮ ಪ್ರತಿಷ್ಠೆಗೋಸ್ಕರ ಇವರ ಮಗನನ್ನ ನೀವು ಜರದ್ರಿ. ನನ್ನನ್ನು ಕ್ಷಮಿಸಿ ಅಮ್ಮ, ನನ್ನಿಂದ ತಪ್ಪಾಗೋಯ್ತು. ಪಂಡಿತ ರಾಮಕೃಷ್ಣ, ಇಂದು ನಿಮ್ಮ ಕಾರಣವಾಗಿ ಬೇರೆ ಪಂಡಿತರಿಗೂ ಮುಕ್ತಿ ಸಿಕ್ಕಿದೆ. ಮೋಹಿನಿ ದೇವಿ, ನಿಮಗೆ ಕ್ಷಮೆ ಯಾವಾಗ ಸಿಗುತ್ತೆ ಅಂದ್ರೆ, ಈ ಪಂಡಿತರನ್ನ ಎಷ್ಟು ದಿನ ದಾಸರನ್ನಾಗಿಟ್ಕೊಂಡಿದ್ರು ಅಷ್ಟು ದಿನ ಸೇವೆ ಮಾಡೋದ್ರಿಂದ ಸಿಗತ್ತೆ. ಅಷ್ಟು ದಿನವೂ ಕೂಡ ನೀವು ಅವರ ಸೇವೆ ಮಾಡಿ. ನಾನ್ ಸ್ವೀಕರಿಸ್ತೀನಿ. ಮತ್ತೆ ನೀವು ಕೂಡ ನನ್ನ ಕ್ಷಮಿಸಿ. ಮಹಾರಾಜ, ನನ್ನ ಅಹಂಕಾರ ಹಾಗೂ ಕ್ರೂರ ನಡವಳಿಕೆಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನ್ನನ್ನು ಕ್ಷಮಿಸಿ. ಬರೋದಕ್ಕೆ ತಡ ಯಾಕಾಯ್ತು? ಇದನಿಯಲ್ಲೋದ? ಗುರುಗಳೇ, ದಣಿ ಇಲ್ಲ. ನನ್ನ ಮಾತಿನ ಅರ್ಥ ಧಣಿ ವಿಜಯನಗರದಲ್ಲಿ ನಮ್ ಜೊತೆ ಇಲ್ಲ ಅಂತ. ಧಣಿ ವಿಜಯನಗರದಲ್ಲಿ ಇಲ್ಲ ಅಂದ್ರೆ ಏನರ್ಥ? ಗುರುಗಳೇ, ನಾವು ನಿನ್ನೆ ಮನೆಗೆ ಹೋಗ್ಬೇಕಾದ್ರೆ ಒಂದು ನಾಯಿ ದಾರಿಗೆ ಅಡ್ಡ ಬಂದ್ಬಿಡ್ತು. ದಣಿಯಾಗ ಅದಕ್ಕೆ ಒಂದು ಕಲ್ಲು ಹೊಡೆದ. ಆ ನಾಯಿ ಧಣಿನ ಕಚ್ಬಿಡ್ತು. ನಿಮಗ್ ಗೊತ್ತಾ, ಆ ನಾಯಿ ತುಂಬಾ ಕಡೆ ಕಚ್ಬಿಡ್ತು ಗುರುಗಳೇ. ಅದಕ್ಕೆ ನಾನು ಧಣಿನ ಅವ್ರ ಮನೆಯವರೆಗೂ ಕರ್ಕೊಂಡು ಹೋಗಿ ಅವ್ರ ಅಮ್ಮನ ಜೊತೆ ಬಿಟ್ಟು ಬಂದೆ ಗುರುಗಳೇ. ಮಹಾರಾಜ ಕೃಷ್ಣದೇವರಾಯರು ಆಗಮಿಸುತ್ತಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ.
ಮಂತ್ರಿಗಳೇ, ಮಹಾರಾಜ್ರೆ, ರಾಜ ದರ್ಬಾರಿನ ಕಾರುಬಾರು ಶುರುವಾಗಲಿ. ಮಹಾರಾಜ್ರೆ, ವೇಲಂಕೊಂಡ ಗ್ರಾಮದಿಂದ ಬಂದಿರೋ ಅತಿಥಿಗಳು ತಮ್ಮನ್ನ ಭೇಟಿ ಮಾಡ್ಬೇಕು ಅಂತಿದ್ದಾರೆ. ಖಂಡಿತವಾಗಿ ಗೌರವದಿಂದ ಅವರನ್ನು ದರ್ಬಾರಿಗೆ ಕರೆಸಿ. ಆಗ್ಲಿ ಮಹಾರಾಜ್ರೆ. ಪ್ರಣಾಮ ಮಹಾರಾಜರೇ. ಏನು ಸಮಸ್ಯೆ ನಿಮ್ಮದು? ಮಹಾರಾಜರೇ, ನಾನೊಬ್ಬ ಅತ್ಯಂತ ದರಿದ್ರ ಬ್ರಾಹ್ಮಣ ಮಹಾರಾಜರೇ. ಎಷ್ಟು ದರಿದ್ರವೆಂದರೆ ದರಿದ್ರ ಕೂಡ ನನಗೆ ಭಿಕ್ಷೆಯನ್ನು ಕೊಟ್ಟು ದರಿದ್ರ ಎಂದು ಹೇಳು ಹೋಗುತ್ತದೆ. ಮಂತ್ರಿಗಳೇ, ಮಹಾರಾಜ್ರೆ, ಈ ಮಹೋದಯರಿಗೆ ರಾಜಕೋಶದಿಂದ ಧನವನ್ನು ನೀಡಿ. ಇಲ್ಲ ಇಲ್ಲ ಮಹಾರಾಜರೇ, ಧನವು ನನ್ನ ಸಮಸ್ಯೆವಲ್ಲ ಮಹಾರಾಜರೇ. ಹಾಗಿದ್ದರೆ ನಿಮ್ಮ ಸಮಸ್ಯೆ ಏನು? ಮಹಾರಾಜರೇ, ನನಗೊಬ್ಬಳು ರೂಪವಂತೆ, ಗುಣವಂತೆ ಮತ್ತೆ ಲಜ್ಜಶೀಲ ಪುತ್ರಿ ಇದ್ದಾಳೆ, ಸುಪ್ರಿಯಾ. ನಿಮ್ಮ ಪುತ್ರಿ ನಿಮ್ಮ ಸಮಸ್ಯೆಯೇ? ಇಲ್ಲ ಇಲ್ಲ ಮಹಾರಾಜರೇ, ಪುತ್ರಿ ನನ್ನ ಸಮಸ್ಯೆವಲ್ಲ. ನಾನು ಅವಳಿಗೆ ಒಂದು ವಿವಾಹವನ್ನು ಮಾಡಬೇಕು. ನಿಶ್ಚಿಂತರಾಗಿ ಮಾಡಿ ಮದುವೆ, ನಿಶ್ಚಿಂತರಾಗಿ ಮಾಡಿ. ಈ ವಿವಾಹದ ಸಂಪೂರ್ಣ ವ್ಯವಸ್ಥೆ ಹಾಗೂ ಖರ್ಚು ರಾಜಕೋಶದಿಂದ ನೀಡಲಾಗುತ್ತದೆ. ಪುತ್ರಿಯ ಮದುವೆ ಸಮಸ್ಯೆ ಆಗುವಂತಿಲ್ಲ. ಮಹಾರಾಜರೇ, ನಾನೊಬ್ಬ ಅತ್ಯಂತ ದರಿದ್ರ ಬ್ರಾಹ್ಮಣ ಮಹಾರಾಜರೇ. ಎಷ್ಟು ದರಿದ್ರವೆಂದರೆ ದರಿದ್ರ ಕೂಡ ನನ್ನ ಕೈಯಲ್ಲಿ ಭಿಕ್ಷೆಯನ್ನು ಕೊಟ್ಟು ದರಿದ್ರ ಎಂದು ಹೇಳಿ ಹೋಗುತ್ತದೆ. ಆದರೆ ನನ್ನ ಪುತ್ರಿಯ ವಿವಾಹದಲ್ಲಿ ಅದು ಸಮಸ್ಯೆವಲ್ಲ ಮಹಾರಾಜರೇ. ಹಾಗಿದ್ದರೆ ನಿಮ್ಮ ಸಮಸ್ಯೆ ಏನು ಮಹೋದಯರೇ? ಮಹಾರಾಜರೇ, ನನ್ನ ಸಮಸ್ಯೆಯು ಈ ಇಬ್ಬರು ನವಯುವಕರು, ಶ್ರೀನಾಥ ಮತ್ತೆ ಪ್ರಸಾದ. ಮಹಾರಾಜರೇ, ಶ್ರೀನಾಥ ನನ್ನ ಪುತ್ರಿಗೆ ಉಪಯುಕ್ತವಾದ ವರ. ಶ್ರೀನಾಥನು ಬಲವಂತ, ಗುಣವಂತ, ಲಕ್ಷ್ಯಶೀಲ ಮತ್ತೆ ಧನವಂತನೂ ಕೂಡ. ಆದ್ರೆ ಈ ಪ್ರಸಾದ ಬಲವಂತನೂ ಅಲ್ಲ, ಗುಣವಂತನೂ ಅಲ್ಲ, ರೂಪವಂತನೂ ಅಲ್ಲ. ನಾನೀಗ ಒಂದು ಸಮಸ್ಯೆಯಲ್ಲಿ ಬಿದ್ದಿದ್ದೀನಿ ಮಹಾರಾಜರೇ. ಈ ಇಬ್ಬರಲ್ಲಿ ಯಾರನ್ನು ಕೊಟ್ಟು ನನ್ನ ಪುತ್ರಿಗೆ ವಿವಾಹವನ್ನು ಮಾಡಲಿ ಮಹಾರಾಜರೇ? ಈ ನಿರ್ಣಯವಂತೂ ನಿಮ್ಮ ಪುತ್ರಿ ತೆಗೆದುಕೊಳ್ಳಬೇಕು. ನಿಮಗಂತೂ ಅರಿವಿರಬೇಕು, ವಿಜಯನಗರ ರಾಜ್ಯದಲ್ಲಿ ಕನ್ಯೆಯ ಅನುಮತಿ ಇಲ್ಲದೆ ಅವರ ವಿವಾಹ ಮಾಡುವುದು ಅಪರಾಧವು. ಮಹಾರಾಜರೇ, ನಾನು ಅತ್ಯಂತ ದರಿದ್ರ ಬ್ರಾಹ್ಮಣನು. ಆಹಾ, ಪೂರ್ತಿ ರಾಜ ದರ್ಬಾರಿಗೆ ಗೊತ್ತು ನೀನ್ ಎಂತ ದರಿದ್ರ ಅಂತ. ಆ ದರಿದ್ರಕ್ಕೆ ನೀನ್ ಎಂತ ದರಿದ್ರ ಅಂತ ಗೊತ್ತಾಗಿ ಅದೇ ನಿನಗೆ ಭಿಕ್ಷೆ ಕೊಟ್ಟು ಹೊರಟೋಗುತ್ತೆ. ಸಮಸ್ಯೆ ಏನು ಅಂತ ಹೇಳಿ. ಮಹಾರಾಜರೇ, ಸಮಸ್ಯೆವೇನೆಂದರೆ ನನ್ನ ಪುತ್ರಿ ಏನು ಹೇಳಿದ್ದಾಳಂದ್ರೆ ಮಹಾರಾಜರು ಯಾರನ್ನ ಮದುವೆ ಆಗುವಂತಾರೋ ಅವರನ್ನೇ ಆಗ್ತೀನಿ ಅಂತ. ಈಗ ನಾವು ಮದುವೆಯೂ ನಿಶ್ಚಯ ಮಾಡಬೇಕೆ? ಈ ಇಬ್ಬರು ನವಯುವಕರಲ್ಲಿ ನೀವು ಒಬ್ಬರನ್ನು ಆರಿಸಿದರೆ ನಾನು ಅವರ ಜೊತೆ ನನ್ನ ಪುತ್ರಿಯ ವಿವಾಹವನ್ನು ಮಾಡುತ್ತೀನಿ. ಮಹೋದಯ, ನಿರ್ಧಾರ ಅತ್ಯಂತ ಸಾಧಾರಣವಾಗಿದೆ. ನೀವು ಶಾಂತರಾಗಿರಿ ಮತ್ತೆ ಮಹಾರಾಜರನ್ನು ನಿರ್ಣಯ ಮಾಡೋದಕ್ಕೆ ಬಿಡಿ. ನಾನು ಹೇಳ್ತೀನಿ, ನಿಮ್ಮ ಮಗಳು. ಕ್ಷಮಿಸಿ ಆಚಾರ್ಯರೇ, ನನ್ನ ಪುತ್ರಿ ಅವನನ್ನೇ ವಿವಾಹ ಆಗ್ತಾಳೆ ಯಾರನ್ನ ಮಹಾರಾಜರು ಆರಿಸ್ತಾರೆ. ನೀವು ದಯವಿಟ್ಟು ಮೌನವಾಗಿರಿ. ಎಷ್ಟು ಧೈರ್ಯ ಇರಬೇಕು, ನನಗೆ ಮೌನವಾಗಿರೋದಕ್ಕೆ ಆದೇಶ ಕೊಡ್ತೀಯ ನೀನು? ನಾನ್ ನಿಮ್ಮ ಹತ್ರ ಬೇಡ್ಕೋತಿದ್ದೀನಿ ಆದರಣೀಯರೇ, ಯಾಕಂದ್ರೆ ನಾನು ಅರ್ಥ ಆಯ್ತು. ನಾನು ಮೌನವಾಗಿರ್ತೀನಿ, ತಾವು ಸಹ ಮೌನವಾಗಿರಿ ದಯವಿಟ್ಟು. ಮಹಾರಾಜರೇ, ನಾನು ಏನ್ ಹೇಳ್ತಿದ್ದೀನಂದ್ರೆ ಇಂಥ ಹಲವು ಘಟನೆಗಳು ನಡೆದಿವೆ. ಅದನ್ನು ಕೇಳಿದ ನಂತರ ನಿಮಗೆ ನಿರ್ಣಯ ತಗೊಳ್ಳೋದಕ್ಕೆ ಸುಲಭವಾಗುತ್ತದೆ. ಅಂದರೆ ಮಹಾರಾಜರೇ, ನಾವು ಮಧ್ಯರಾತ್ರಿ ವಿಜಯನಗರಕ್ಕೆ ಬಂದ್ವಿ. ನಮ್ಮೆಲ್ಲರಿಗೂ ಹಸಿವಾಗ್ತಾ ಇತ್ತು. ಶ್ರೀನಾಥನು ನಮಗೆ ಒಂದು ಧರ್ಮಶಾಲೆಗೆ ಕರೆದುಕೊಂಡು ಹೋಗಬೇಕೆಂದಿದ್ದ, ಏಕೆಂದ್ರೆ ಅಲ್ಲಿಯ ಭಂಡಾರದಲ್ಲಿ ಭೋಜನ ಸಿದ್ಧವಾಗ್ತಿತ್ತು. ಪ್ರಸಾದನ ಒಪ್ಪಲಿಲ್ಲ. ಆದರೆ ಅವನು ನಮ್ಮನ್ನ ಒಂದು ವೃದ್ಧಿಯ ಗುಡಿಸಲಿಗೆ ಕರೆದುಕೊಂಡು ಹೋದ. ಅಲ್ಲಿ ನಾವು ಸ್ವಲ್ಪ ಹಣವನ್ನು ಕೊಟ್ಟು ಮೊಸರನ್ನವನ್ನು ತಿಂದಿವಿ. ತದನಂತರ ಶ್ರೀನಾಥನು ಹಣವನ್ನು ಕೊಟ್ಟು ನಮಗೋಸ್ಕರ ಧರ್ಮಶಾಲೆಯಲ್ಲಿ ಎಲ್ಲಾ ಸವಲತ್ತಿರೋ ಒಂದು ಕೋಣೆಯನ್ನು ತೆಗೆದುಕೊಂಡ. ಆದರೆ ಪ್ರಸಾದನ ಹಠದಿಂದ ನಾವು ಬಾವಿಯ ಪಕ್ಕದಲ್ಲಿರೋ ತೆರೆದ ಜಾಗದಲ್ಲೇ ಮಲಗಬೇಕಾಗಿತ್ತು. ಮಹಾರಾಜರೇ, ನನ್ನ ದರಿದ್ರತೆಯನ್ನು ನೋಡಿ ರಾಜ್ಯಸಭೆಯಲ್ಲಿ ಹಾಕಿಕೊಳ್ಳಲು ಶ್ರೀನಾಥನು ನನಗೆ ಬಹುಮೂಲ್ಯವಾದ ಉಡುಪನ್ನು ಕೊಟ್ಟನು. ಆದರೆ ಈ ಪ್ರಸಾದನು ಆ ವಸ್ತ್ರವನ್ನು ಜಲದಲ್ಲಿ ನೆನೆಸಿದನು. ಮಹಾರಾಜರೇ, ನನ್ನ ಪುತ್ರಿ ಏನಾದರೂ ಈ ನಿರ್ಣಯವನ್ನು ನಿಮ್ಮ ಮೇಲೆ ಬಿಡದೆ ಹೋಗಿದ್ದರೆ ಈ ಪ್ರಸಾದನನ್ನು ಓಡಿಸಿ ಶ್ರೀನಾಥನ ಜೊತೆ ನನ್ನ ಮಗಳ ವಿವಾಹವನ್ನು ಮಾಡ್ತಿದ್ದೆ. ಇನ್ನೊಂದು ಘಟನೆ ಇದೆ. ಮನೆಯಿಂದ ಹೊರಡಬೇಕಾದರೆ ನನ್ನ ಪುತ್ರಿ ಸುಪ್ರಿಯಾಳು ಶ್ರೀನಾಥನಿಗೆ ಒಂದು ಬಹುಮೂಲ್ಯವಾದ ಉಂಗುರವನ್ನು ಕೊಟ್ಟಳು. ಆದರೆ ಈ ಪ್ರಸಾದನಿಗೆ ಸ್ವಯಂ ನಿರ್ಮಿತ ಕೈಯಿಂದ ಒಂದು ವಸ್ತ್ರವನ್ನು ಕೊಟ್ಟಳು. ಇದರಿಂದ ಪ್ರತೀತವಾಗುವುದೇನೆಂದರೆ ನನ್ನ ಪುತ್ರಿಯು ಶ್ರೀನಾಥನನ್ನು ಇಷ್ಟಪಡುತ್ತಾಳೆ ಅಂತ. ಆದರೆ ಅವಳು ಲಜ್ಜೆಯಿಂದ ಹೇಳಲು ಆಗುತ್ತಿಲ್ಲ. ಆದ್ದರಿಂದ ನಿರ್ಣಯವನ್ನು ನಿಮ್ಮ ಮೇಲೆ ಬಿಟ್ಟಿದ್ದಾಳೆ. ಮಹಾರಾಜರೇ, ನನ್ನ ವಿನಂತಿ ಏನೆಂದರೆ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಒಳ್ಳೆ ನಿರ್ಣಯವನ್ನು ತಗೊಳ್ಳಿ.
ಹಾಗಾದರೆ ನಮ್ಮ ನಿರ್ಣಯವು ನಿಮ್ಮ ಪುತ್ರಿಯ ವಿವಾಹ ಪ್ರಸಾದನೊಂದಿಗೆ ಆಗಬೇಕು. ಅದ್ಯಾಕೆ ಮಹಾರಾಜರೇ? ಏಕೆ ಅಂದರೆ ಅಂದರೆ ನಿರ್ಣಯವಂತೂ ತೆಗೆದುಕೊಂಡು ಆಗಿದೆ. ಆದರೆ ಈ ನಿರ್ಣಯವು ಏಕೆ ತೆಗೆದುಕೊಂಡೆವು ಎಂದು ನಮ್ಮ ವಿಶೇಷ ಸಲಹೆಗಾರ ಪಂಡಿತ ರಾಮಕೃಷ್ಣರು ಹೇಳುತ್ತಾರೆ. ಸರಿ ಮಹಾಪ್ರಭು, ಸರಿ. ಆದರಣೀಯ ಪ್ರಸನ್ನ ಅವರೇ, ಪ್ರಸಾದ್ ಅವರ ವ್ಯವಹಾರದಿಂದ ಪ್ರದರ್ಶನಗೊಳ್ಳುತ್ತೆ ಇವರು ಅತ್ಯಂತ ಬುದ್ಧಿವಂತ ಅಂತ. ಮತ್ತೆ ನಿಮ್ಮ ಮಗಳನ್ನ ಪ್ರೀತಿಸ್ತಾನೂ ಇದ್ದಾನೆ. ಈಗಿನ ನೀವ್ ಹೇಗೆ ಹೇಳೋದಕ್ಕೆ ಸಾಧ್ಯ ಪಂಡಿತ ರಾಮಕೃಷ್ಣ? ಅಂದ್ರೆ ಶ್ರೀಯುತರಾದ ಪ್ರಸನ್ನ ಅವರಿಗೂ ತಿಳಿಬೇಕಲ್ವಾ? ಪ್ರಸನ್ನ ಅವರೇ, ಪ್ರಸಾದ್ ಅವರು ನಿಮಗೆ ಸ್ವಾದಿಷ್ಟ ಭೋಜನದ ಬದಲಾಗಿ ಮೊಸರನ್ನ ಮಾತ್ರ ತಿನ್ಸಿದ್ರು. ಅದರಿಂದ ಏನು ತೊಂದರೆನೂ ಆಗ್ಲಿಲ್ಲ. ಅದಕ್ಕೆ ಮಹಾರಾಜರನ್ನ ಭೇಟಿಯಾಗೋ ಅವಶ್ಯಕತೆನೂ ಇರ್ಲಿಲ್ಲ. ಮತ್ತೆ ಅದು ಬಾವಿ ಹತ್ರ ಮಲ್ಗೋದ್ರಿಂದ ಏನ್ ಲಾಭ ಆಯ್ತು? ಬಾವಿ ಹತ್ರನೇ ಜನಗಳ ದಿನ ಆರಂಭ ಆಗೋದು. ಅಲ್ಲಿಗೆ ಜನ ಸ್ನಾನ ಮಾಡೋಕ್ ಬರ್ತಾರೆ. ಅಲ್ಲಿ ಮಲ್ಕೊಂಡಿದ್ದ ಕಾರಣದಿಂದಾಗೆ ನೀವು ಸರಿಯಾದ ಸಮಯಕ್ಕೆ ನೀವು ರಾಜ ದರ್ಬಾರ್ನಲ್ಲಿ ಉಪಸ್ಥಿತರಿ. ಆದ್ರೆ ಆ ಬಹುಮೂಲ್ಯ ವಸ್ತ್ರವನ್ನು ಯಾಕೆ ನೆನೆಸಲಾಯ್ತು? ಏಕೆಂದರೆ ರಾಜ್ಯಸಭೆಯಲ್ಲಿ ಇದನ್ನು ಸಾಬೀತುಪಡಿಸೋದಕ್ಕೆ ಅದು ನಾನು ಒಬ್ಬ ದರಿದ್ರ ಬ್ರಾಹ್ಮಣ ಅಂತ. ಎಷ್ಟು ದರಿದ್ರವೆಂದರೆ ದರಿದ್ರ ಕೂಡ ನನಗೆ ಭಿಕ್ಷೆಯನ್ನು ಕೊಟ್ಟು ಹೋಗುತ್ತದೆ. ಖಂಡಿತವಾಗ್ಲೂ ಇಲ್ಲ. ಪ್ರಸಾದ್ಗೆ ಇದು ಬೇಕಾಗಿರ್ಲಿಲ್ಲ. ನಿಮ್ಮನ್ನ ಹಳೆ ಬಟ್ಟೆಯಲ್ಲಿ ನೋಡಿ ಮಹಾರಾಜರು ವಿವಾಹಕ್ಕೆ ಕಡಿಮೆ ದುಡ್ಡನ್ನ ಕೊಡ್ಲಿ ಅಂತ. ಇದು ರಾಜ್ಯಸಭೆಯ ನಿಯಮವೂ ಕೂಡ. ಇಲ್ಲಿಗೆ ಬರುವಂತಹ ಪ್ರತಿ ವ್ಯಕ್ತಿಗೂ ಕೂಡ ಮಹಾರಾಜರು ಸರಿಯಾದ ನ್ಯಾಯ ಒದಗಿಸ್ತಾರೆ. ಆಮೇಲೆ ನಿಮ್ಮ ಮಗಳಿಗೂ ಕೂಡ ಪ್ರಸಾದನೇ ಇಷ್ಟ. ಇದನ್ನ ನೀವು ಹೇಗೆ ಹೇಳಕ್ಕಾಗತ್ತೆ? ನನ್ನ ಪುತ್ರಿಯು ಸ್ವಯಂ ಅವಳ ಕೈಯಿಂದ ಶ್ರೀನಾಥನಿಗೆ ಬಂಗಾರದ ಉಂಗುರವನ್ನು ಕೊಟ್ಟಿದ್ಲು, ಮತ್ತೆ ಈ ಪ್ರಸಾದನಿಗೆ ಸಾಧಾರಣವಾದ ವಸ್ತ್ರವನ್ನ. ಅದು ನಿಮ್ಮ ದೃಷ್ಟಿಯಲ್ಲಿ ಸಾಧಾರಣ. ಯೋಚನೆ ಮಾಡಿ, ಒಂದು ಚಿನ್ನದ ಉಂಗುರವನ್ನ ಯಾರಿಂದನೂ ಕೂಡ ಖರೀದಿ ಮಾಡಬಹುದು. ಆದ್ರೆ ಅವರ ಕೈಯಾರೆ ಮಾಡಿರೋ ವಸ್ತ್ರದಿಂದ ಅವರ ಭಾವನೆಗಳು ಕೂಡ ಅಡಗಿರತ್ತೆ. ಯಾರು ಕೂಡ ಅಗತ್ಯ ಇಲ್ಲ ಇದನ್ನ ಮಾಡೋದಕ್ಕೆ. ಅದಕ್ಕೆ ಆ ವಸ್ತುನ ಪ್ರೀತಿ ಪಾತ್ರರಿಗೆ ಮಾತ್ರ ಕೊಡೋಕ್ಕಾಗುತ್ತೆ ಅಲ್ವಾ? ಆದರೆ ಇದನ್ನ ಅವಳು ಸ್ವಯಂ ಹೇಳ್ಬೋದಾಗಿತ್ತಲ್ಲ. ಅವಳು ನಮ್ಮನ್ನ ಮಹಾರಾಜರ ಹತ್ರ ಯಾಕೆ ಕಳ್ಸಿದ್ಲು? ನಿಮ್ಮ ಪುತ್ರಿ ಬಹಳ ಬುದ್ಧಿವಂತಳು. ಕ್ಷಮ್ಸಿ, ನಾನ್ ನಿಮ್ಮನ್ನ ಯಾವುದೇ ರೀತಿ ಅವಮಾನ ಮಾಡ್ತಾ ಇಲ್ಲ. ಆದ್ರೆ ನೀವು ಅನ್ಕೊಂಡಿದ್ದೀರಾ ನೀವೊಬ್ಬ ಬಡ ಬ್ರಾಹ್ಮಣ ಅಂತ. ಅದಕ್ಕೆ ನೀವು ಇನ್ನೊಬ್ಬ ಬಡ ಬ್ರಾಹ್ಮಣನಿಗೆ ಕೊಟ್ಟು ಮದ್ವೆ ಮಾಡೋದಕ್ಕೆ ನೀವು ಒಪ್ಪಿಗೆಯನ್ನ ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ಅವರು ನಿಮ್ಮನ್ನ ಮಹಾರಾಜರ ಹತ್ರ ಕಳಿಸಿದ್ದು. ನಾನು ಪೂರ್ತಿ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ, ಈ ಸಮಯದಲ್ಲಿ ಒಬ್ರು ಈ ದರ್ಬಾರ್ನಲ್ಲೇ ಉಪಸ್ಥಿತರಿದ್ದಾರೆ. ಸುಪ್ರಿಯಾ ಅವರೇ, ನನಗೆ ಗೊತ್ತಿದೆ ನೀವು ಈ ದರ್ಬಾರ್ನಲ್ಲಿ ಉಪಸ್ಥಿತರಿದ್ದೀರಾ ಅಂತ. ದಯವಿಟ್ಟು ಮುಂದೆ ಬರ್ತೀರಾ? ಪ್ರಣಾಮಗಳು ಮಹಾರಾಜ್ರೆ. ಪಂಡಿತ್ ರಾಮಕೃಷ್ಣ, ನಿಮಗೆ ಹೇಗೆ ಗೊತ್ತಿತ್ತು ಸುಪ್ರಿಯಾ ದೇವಿ ಇಲ್ಲೇ ರಾಜ ದರ್ಬಾರಿನಲ್ಲಿ ಇದ್ದಾರೆ ಎಂದು? ಮಹಾಪ್ರಭು, ಇವರ ಜೀವನದ ಮಹತ್ವಪೂರ್ಣ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಸಮಯ ಇದು. ಇದನ್ನು ತಿಳ್ಕೊಳ್ಳುವಂತಹ ಉತ್ಸಾಹ ಎಲ್ಲರಲ್ಲೂ ಕೂಡ ಇರತ್ತೆ. ನೀವು ಧನ್ಯರು. ನಿಮ್ ಬಗ್ಗೆ ಎಷ್ಟು ಕೀಳ್ಪಟ್ಟಿದ್ನೋ ಅದಕ್ಕಿಂತ ಜಾಸ್ತಿ ಒಳ್ಳೆಯವರು. ಆದರಣೀಯ ಪಂಡಿತ್ ರಾಮಕೃಷ್ಣ ಅವರೇ, ಇದನ್ನ ಹೇಳೋದು ತಪ್ಪೇನೂ ಇಲ್ಲ ಅನ್ಸುತ್ತೆ. ನಿಮ್ಮ ಬುದ್ಧಿವಂತಿಕೆಯ ಮುಂದೆ ಒಂದು ಬೃಹತ್ ಸೇನೆ ಕೂಡ ಸೋಲ್ಬೋದು. ಮತ್ತೆ ಈಗ ನೀವು ಅವರನ್ನ ಇನ್ನಷ್ಟು ಹೊಗಳಬಿಟ್ರಿ. ಆಚಾರ್ಯ ಅವರೇ, ನನಗೆ ನಂಬಿಕೆ ಇದೆ. ಅದು ಸರಿಯಾದ ಸಮಯ ಬಂದಾಗ ಖಂಡಿತ ನಿಮ್ ಮುಂದೆ ನಾನೀಗ ಹೇಳಿದ ಮಾತು ನಿಜ ಆಗುತ್ತೆ. ಮಹಾಪ್ರಭು, ವಧುವರರಿಗೆ ನಿಮ್ಮ ಆಶೀರ್ವಾದವನ್ನ ನೀಡಿ. ಅವಶ್ಯವಾಗಿ. ನಿಮ್ಮ ಜೀವನ ಮಂಗಳಮಯವಾಗಿರಲಿ. ಮಂತ್ರಿಗಳೇ. ಸರಿ ಮಹಾರಾಜರೇ. ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಉಡುಗೊರೆ. ನಾವು ಘೋಷಿಸುತ್ತೇವೆ, ಈ ವಿವಾಹದ ಸಂಪೂರ್ಣ ಖರ್ಚು ರಾಜಕೋಶ ನೋಡಿಕೊಳ್ಳುತ್ತದೆ.
ನನಗೆ ಗೊತ್ತಿದೆ ನೀವು ತುಂಬಾ ಬೇಜಾರಾಗಿದ್ದೀರಾ ಅಂತ. ಆದ್ರೆ ನೀವೊಬ್ಬ ಸಭ್ಯ ಪುರುಷ, ರೂಪವಂತ, ಬುದ್ಧಿವಂತ, ಧನವಂತನೂ ಕೂಡ. ಮಹಾಕಾಳಿ ನಿಮಗೂ ಕೂಡ ಒಂದು ಯೋಗ್ಯವಾದ ಜೀವನವನ್ನ ಕೊಟ್ಟೇ ಕೊಡ್ತಾಳೆ. ಆದ್ರೆ ಸುಪ್ರಿಯಾಗೆ ಪ್ರಸಾದೇ ಸರಿಯಾದ ವರ. ಮಹಾರಾಜ್ರೆ, ನಮ್ಮ ವಿಜಯನಗರದ ಶ್ರೇಷ್ಠ ಪೈಲ್ವಾನ ಶ್ರೀ ಕೇಸರಿ ವಲ್ಲಭ ಹಾಗೆಯೇ ಇನ್ನೊಬ್ಬ ಪೈಲ್ವಾನ ದುವಾದಾನ್ ದುರ್ಜನ್ ಜೊತೆಗೆ ಮಲ್ಲಯುದ್ಧವನ್ನ ಆಯೋಜಿಸಲಾಗಿದೆ. ಈ ದುವಾದಾನ್ ದುರ್ಜನ್ ಯಾರು? ಮಹಾರಾಜ್ರೆ, ಅವನು ಪಕ್ಕದ ರಾಜ್ಯದ ಪೈಲ್ವಾನ. 4 ರಾಜ್ಯದ ಪೈಲ್ವಾನರನ್ನ ಸೋಲಿಸಿ ಈಗ ಅವನು ಕೇಸರಿ ವಲ್ಲಭ ಅವರಿಗೆ ಸವಾಲ್ ಹಾಕಿದ್ದಾನೆ. ಹಾಗೆಯೇ ಶ್ರೀ ಕೇಸರಿ ವಲ್ಲಭ ಆ ಸವಾಲನ್ನ ಸ್ವೀಕರಿಸಿದ್ದಾರೆ. ಅದ್ಭುತ. ಇದೇ ಅಪೇಕ್ಷೆ ಇತ್ತು ನಮಗೆ ಕೇಸರಿ ವಲ್ಲಭರಿಂದ, ಏಕೆಂದರೆ ಅವರು ನಮ್ಮ ರಾಜ್ಯದ ಗೌರವವು. ಮಹಾರಾಜರೇ, ಅವರಿಬ್ರು ನಿಮ್ಮನ್ನ ಭೇಟಿ ಮಾಡಬೇಕು ಅಂತಿದ್ದಾರೆ. ಸಂತೋಷದಿಂದ ಅವರನ್ನು ಆಹ್ವಾನಿಸಿ. ಆಗ್ಲಿ ಮಹಾರಾಜರೇ. ಪ್ರಣಾಮಗಳು ಮಹಾರಾಜ್ರೆ. ಪೈಲ್ವಾನ ದುವಾದನ್ ದುರ್ಜನ ಎಲ್ಲಿ? ಇದ್ಯಾವ ಹೊಗೆನೋ ಇದು? ಪ್ರಣಾಮಗಳು ಮಹಾರಾಜ. ಈ ಸಾಂಬ್ರಾಣಿ ಹೊಗೆ ಯಾಕೆ ನೀವು ಬಂದಾಗ? ನಾನೆಲ್ಲೇ ಹೋದ್ರು ಈ ಸಾಂಬ್ರಾಣಿ ಹೊಗೆ ನನ್ನ ಜೊತೆಗೆ ಇರುತ್ತೆ. ಈ ಸಾಂಬ್ರಾಣಿ ಹೊಗೆಯಿಂದ ನನಗೆ ಶಕ್ತಿ ಸಿಗುತ್ತೆ. ನಿಮಗೆ ವಿಜಯನಗರ ರಾಜ್ಯಕ್ಕೆ ಸ್ವಾಗತವು. ನೀವು ನಮ್ಮ ರಾಜ್ಯದ ಪೈಲ್ವಾನ್ ಕೇಸರಿ ವಲ್ಲಭರಿಗೆ ಸವಾಲು ಎಸೆದಿದ್ದೀರಿ. ಹೌದು, ಇವರನ್ನ ಹುಳುದ ತರ ಹೊಸ್ಕಾಕ್ತೀನಿ. ನಿಮ್ಮಿಬ್ಬರಿಗೂ ನಮ್ಮ ಶುಭಾಶಯಗಳು. ಮಹಾರಾಜ್ರೆ, ನೀವು ಮಲ್ಲಯುದ್ಧದಲ್ಲಿ ಉಪಸ್ಥಿತರಿದ್ದರೆ ನನಗೆ ಆನೆ ಬಲ ಬಂದಂತಾಗುತ್ತದೆ. ಹೌದು ಮಹಾರಾಜರೇ, ನೀವು ಸಾಕ್ಷಿಯಾಗಿರ್ತೀರ. ಆಗ ನಾನು ಇವ್ರನ್ನ ಹುಳುದ ತರ ಹೊಸ್ಕಾಕ್ತೀನಿ. ಖಂಡಿತವಾಗಿಯೂ ನಾವು ಈ ಮಲ್ಲಯುದ್ಧ ನೋಡ ಬಯಸುತ್ತೇವೆ. ನಾವು ಅಲ್ಲಿ ಉಪಸ್ಥಿತರಿರುತ್ತೇವೆ. ನಿಮ್ಮ ತೋಳುಗಳು ನನ್ನ ತೊಡೆಯಷ್ಟು ವಿಶಾಲವಾಗಿವೆ. ಆದರಣೀಯ ಪಂಡಿತ್ ರಾಮಕೃಷ್ಣ ಅವರೇ, ಇದನ್ನ ಹೇಳೋದು ತಪ್ಪೇನೂ ಇಲ್ಲ ಅನ್ಸುತ್ತೆ. ನಿಮ್ಮ ಬುದ್ಧಿವಂತಿಕೆ ಮುಂದೆ ಒಂದು ಬೃಹತ್ ಸೇನೆ ಕೂಡ ಸೋಲ್ಬೋದು.
ಪಂಡಿತ ರಾಮಕೃಷ್ಣ, ಈಗ ನೋಡ್ತೀನಿ ನಿನ್ನ ಬುದ್ಧಿವಂತಿಕೆ ನಿನ್ನ ಹೇಗ್ ಕಾಪಾಡುತ್ತೆ ಅಂತ. ಎಂತ ಆನಂದವಾದ ಸಮಯ ಇದು. ಅಯ್ಯ, ಈಗ ಸಂತೋಷ ಆಗ್ತಿದೆ, ತುಂಬಾ ಸಂತೋಷ ಆಗ್ತಿದೆ. ಅರೆ ಸೌಧಾಮಿನಿ, ಎಲ್ಲಿದ್ಯಾ? ಬಾ ಇಲ್ಲಿ. ನೀನು ಈ ಕೋಣೆಗೆ ಯಾಕೋ ಬಂದೆ? ಮೂರ್ಖ, ನನಗೆ ಗೊತ್ತು ದನಿ ಇಲ್ಲ ಅಂತ, ನೀನು ಒಬ್ನೇ ಇದೆಯಾ ಅಂತ. ಸ್ವಲ್ಪ ಸಮಯನಾದ್ರೂ ನನಗೆ ಒಬ್ನೇ ಏಕಾಂತವಾಗಿರೋದಕ್ಕೆ ಸಮಯ ಕೊಡ್ರೋ. ಯಾವಾಗ್ಲೂ ಹಾಲ್ನಲ್ಲಿ ಗೋಡಂಬಿ ತರ ಬಂದು ಬೀಳ್ತಾ ಇರ್ತೀರಾ. ಹುಚುಕುಚು ಹುಚುಕುಚು. ಗುರುಗಳೇ, ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಬಂದಿದೆ. ನಿನ್ನ ಮನಸ್ಸಲ್ಲಿ ಬಂದಿರುವಂತ ವಿಚಾರ ಯಾವಾಗ್ಲೂ ಬೇಡದಿರೋ ಸಮಯದಲ್ಲೇ ಬಂದು ಸಾಯುತ್ತೆ. ಕಾಯೋದಕ್ಕಾಗದಿಲ್ವಾ ನಿನ್ನ ಮನಸ್ಸಲ್ಲಿರೋ ವಿಚಾರ? ಹೇಳೋ. ಗುರುಗಳೇ, ವಿಜಯನಗರದಲ್ಲಿ ಮಲ್ಲ ಯುದ್ಧವನ್ನ ಆಯೋಜನೆ ಮಾಡಿದ್ದಾರೆ. ಗೊತ್ತಿದೆ ನನಗೆ. ಏನೀಗ? ಗುರುಗಳೇ, ಅದೇನ್ ಹೇಳ್ತೀನಿ ಅಂದ್ರೆ, ನೀವು ಈ ಮಲ್ಲ ಯುದ್ಧದಲ್ಲಿ ಭಾಗವಹಿಸಬೇಕು ಅಂತ. ಯಾಕೆ ಅಂದ್ರೆ ಇಡೀ ವಿಜಯನಗರದ ಜನತೆಗೆ ಗೊತ್ತಾಗ್ಬೇಕು, ನೀವು ಬರೀ ಪ್ರಕಾಂಡ ಪಂಡಿತರು ಮಾತ್ರ ಅಲ್ಲ, ನೀವು ಶಕ್ತಿವಂತ, ಬಾಹುಬಲಿ, ತುಂಬಾ ಬಲಶಾಲಿ. ಹಾಗಾಗಿ ನಿಮ್ಮನ್ನ ದೈಹಿಕವಾಗಿಯೂ ಕೂಡ ಯಾರು ಸೋಲ್ಸೋದಿಕ್ಕಾಗಲ್ಲ ಅಂತ. ಮೂರ್ಖ, ಯಾಕೆ ನನ್ನಿಂದ ಶಿಕ್ಷೆ ತಗೊಳ್ತಾನೆ ಇರ್ತೀಯ? ಇಂಥ ಸುಂದರ ಸಮಯದಲ್ಲಿ ಆ ಮಲ್ಲ ಯುದ್ಧದ ಚರ್ಚೆ ಬೇಕೇನಾ? ಅತಿ ಉತ್ತಮ ವಿಚಾರ ತತ್ತು. ಮನೆ ಸರಿಯಾಗಿ ಹೇಳ್ತಿದ್ದಾರೆ. ನಾನು ಹೇಳ್ತಿದ್ದೀನಿ, ನೀವು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ನೀವು ಇಲ್ಲಿರುವಾಗ ಬೇರೆ ಇನ್ಯಾರು ಈ ಸ್ಪರ್ಧೆಯಲ್ಲಿ ಯಾಕೆ ಗೆಲ್ಬೇಕು? ಇದು ಸರಿಯಲ್ಲ ಅನ್ಸುತ್ತೆ. ಇಲ್ಲ. ಏನಾಯ್ತು ಗುರುಗಳೇ, ಹೆದರ್ಕೊಂಡ್ಬಿಟ್ರಾ? ನೀವು ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ? ಇಲ್ಲ ಇಲ್ಲ ಪ್ರಿಯೆ, ಇಲ್ಲ, ನಾನು ಈ ಮೂರ್ಖನಿಗೆ ಹೇಳ್ತಾ ಇದ್ದೆ ಅಷ್ಟೇ. ನೋಡಿಲಿ, ನಿಜವಾದ ಸತ್ಯ ಏನು ಅಂದ್ರೆ, ಈ ಸ್ಪರ್ಧೆ ಆಗ್ತಾ ಇರೋದು ಪೈಲ್ವಾನ್ಗಳ ನಡುವೆ. ಹಾಗಾಗಿ ನಾನಿಲ್ಲ ಇದರಲ್ಲಿ. ಯಾಕಂದ್ರೆ ನಾನೊಂದು ಅತ್ಯಂತ ಮಹತ್ವಪೂರ್ಣ ಸಾಧನೆಯನ್ನ ಶುರು ಮಾಡಿದ್ದೀನಿ. ನನಗಿದನ್ನು ಮೊದಲೇ ಹೇಳಿದಿದ್ರೆ ನಾನು ಮಾಡ್ತಿರೋ ಸಾಧನೆ ಸಮಯವನ್ನ ಮುಂದಕ್ಕೆ ಹಾಕ್ತಿದ್ದೆ. ಖಂಡಿತವಾಗ್ಲು. ಹಾ, ಇಲ್ಲಿ ಬಾ, ಕೂತ್ಕೋ. ನಾನ್ ನಿನಗೆ ನಮ್ಮ ಮಲ್ಲ ಯುದ್ಧದ ಒಂದು ಅದ್ಭುತವಾದ ಕಥೆನ ಹೇಳ್ತೀನಿ. ನೀನು ಚಟ್ಟಾನ್ ಸಿಂಗ್ ಪೈಲ್ವಾನ್ ಹೆಸರು ಕೇಳಿದ್ಯಾ? ಕೇಳಿದ್ದೀನಿ. ಯಾಕೋ ಸರಿ ಇಲ್ಲ. ನೀನು ಮಲ್ಹಾನ್ ಸಿಂಗ್ ಪೈಲ್ವಾನ್ ಹೆಸರು ಕೇಳಿದ್ಯಾ? ಇಲ್ಲ, ಕೇಳಿಲ್ಲ ಗುರುಗಳೇ. ಇಲ್ಲ, ಇದು ಸರಿಯಾಗಿದೆ. ಮಲ್ಖಾನ್ ಸಿಂಗ್ ಪೈಲ್ವಾನ್ ಆ ಕಾಲದ ಬಹಳ ಪ್ರಸಿದ್ಧ ಬಲಶಾಲಿ ಪೈಲ್ವಾನ್. ಅವನು ನಮಗೆ ಸವಾಲ್ ಹಾಕ್ದ. ನಾವು ಸವಾಲನ್ನ ಸ್ವೀಕರಿಸಿದ್ವಿ. ನಾನು ಆಮೇಲೆ ಅವನ ಜೊತೆ ಮಲ್ಲ ಯುದ್ಧ ಮಾಡೋದಕ್ಕೆ ಅಖಾಡಕ್ಕೆ ಖುದ್ದಾಗಿ ನಾನೇ ಹೇಳಿದೆ, ಅಯ್ಯೋ. ಅವನು ನನ್ನ ಎದುರಿಗೆ, ನಾನು ಅವನ ಎದುರಿಗೆ. ಅವನು ನನ್ನನ್ನು ನೋಡ್ದ, ನಾನು ಅವನನ್ನು ನೋಡ್ತಾ. ಅವನು ಮುಂದೆ ಬಂದ, ನಾನು ಹಿಂದಕ್ಕೆ ಹೋದೆ. ಅವನ ಎಡಕ್ಕೆ ನನ್ನ ಬಲಕ್ಕೆ, ಅವನ ಎಡಕ್ಕೆ ನನ್ನ ಬಲಕ್ಕೆ. ಆಗ ನಾನು ಅವನ್ನ ಹಿಡಿದು ಹಾಗೆ ದಾ ಹಾಕ್ಬೇಕಾದ್ರೆ ಅಚಾನಕ್ ಆಗಿ ಸೀನ್ ಬಂದ್ಬಿಟ್ಟು. ಈ ರೀತಿ ಸೀನಿ ನಾನು ನನ್ನ ಕಣ್ಣನ್ನ ತೆರೆದಾಗ ಆ ಮಲ್ಖಾನ್ ಸಿಂಗ್ ಪೈಲ್ವಾನ್ ಅದೃಶ್ಯನಾಗಿದ್ದ. ಎಲ್ಲಿ ಹೋದ್ರು? ಅಲ್ಲಿದ್ದ ಒಬ್ಬ ದರ್ಶಕ ನನ್ನ ಕೌಶಲ್ಯವನ್ನು ನೋಡ್ತಾ ಉಪಸ್ಥಿತನಾಗಿದ್ನಲ್ಲ, ಅವನು ನನಗೆ ಹೇಳ್ದ, ಬರೀ ನಾನು ಸೀನ್ ಇದ್ದಕ್ಕೋಸ್ಕರನೇ ಮಲ್ಖಾನ್ ಸಿಂಗ್ ಪೈಲ್ವಾನ್ ಆಕಾಶಕ್ಕೆ ಹಾರೋಗ್ಬಿಟ್ಟ ಅಂತ. ಹಾರೋಗ್ಬಿಟ್ಟ. ನೀನೇನ್ ಮಾಡ್ತಾ ಇದೀಯಾ? ಗುರುಗಳೇ, ಸುತ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸುತ್ತಾ ಇದ್ದಾನೆ. ಇಲ್ವಾ ಇಲ್ಲಿ ಕರೆದ್ರ ಗುರುಗಳೇ? ಮನೆ, ನಿನ್ನ ನಾನು ಆಮೇಲೆ ನೋಡ್ಕೋತೀನೋ. ನಾನೀಗ ಸಿಕ್ಕಾಕ್ಸ್ಬೇಕಾಗಿರೋದು ಪಂಡಿತ ರಾಮಕೃಷ್ಣನನ್ನ. ಬಲದ ವಿರುದ್ಧ ಬುದ್ಧಿವಂತಿಕೆಯ ಪರೀಕ್ಷೆ ಕೊಡೋದಕ್ಕೆ ತಯಾರಾಗು ಪಂಡಿತ ರಾಮಕೃಷ್ಣ. ಓಯ್ ಚಿಕ್ಕ ಪೈಲ್ವಾನ್, ಮನೇಲೆ ಯಾಕೆ ಅಕ್ಕಡ ಮಾಡ್ಕೊಂಡಿದೀಯಾ? ಮತ್ತೆ ಈ ಚಿಕ್ಕ ಲಂಗೋಟಿ ಹಾಕೊಂಡು ಯಾಕೆ ಬಸ್ಗೆ ಹೊಡಿತಿದ್ಯಾ? ತಡಿ, ನಿನ್ ಪಂಚೆ ಉದುರಿಸ್ತೀನಿ. ತಡಿ 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 ತಡಿ. ಸರಿ ಆಯ್ತು, ಹೇಳಿಯಲ್ಲ, ಹೇಳೋ. ನಿನಗೆ ಗೊತ್ತಾ, ವಿಜಯನಗರ ಪೈಲ್ವಾನ್ ದೂಲ್ದನ್ ಪೈಲ್ವಾನು ಮಲ್ಲ ಯುದ್ಧ ಮಾಡ್ತಿದ್ದಾನೆ. ಅದು ನೋಡಕ್ಕೆ ಒಳ್ಳೆ ಮಜಾ ಬರುತ್ತೆ. ಹೌದಾ?
ಆನಂದ ಬರುತ್ತೆ. ನಾನು ಬರ್ತೀನಿ ಮಲ್ಲಯುದ್ಧ ನೋಡಕ್ಕೆ. ಹಾ, ಇಲ್ಲಿ ನೋಡು, ನಾನು ರಾಜ್ ದರ್ಬಾರ್ನಲ್ಲಿ ದಿನಾ ಮಲ್ಲಯುದ್ಧ ಮಾಡ್ತೀನಿ. ಒಂದ್ ಕಡೆ ನಾನಿರ್ತೀನಿ, ಇನ್ನೊಂದ್ ಕಡೆ ನನ್ ವಿರುದ್ಧ ಇರ್ತಾರೆ ಆಚಾರ್ಯ ತಥಾಚಾರ್ಯ. ನನ್ ಮಲ್ಲಯುದ್ಧ ನೋಡಕ್ ಹೋಗ್ಬೇಕು. ಇಲ್ಲ, ಖಂಡಿತವಾಗ್ಲೂ ಇಲ್ಲ, ಸಾಧ್ಯನೇ ಇಲ್ಲ. ನಾನ್ ಇಂತಹ ಹಿಂಸೆಗೆ ವಿರೋಧ ವ್ಯಕ್ತಪಡಿಸ್ತೀನಿ. ಮಲ್ಲಯುದ್ಧ ಕ್ರೀಡೆ ಅಲ್ವಾ? ಕ್ರೀಡೆ ಅಂದ್ರೆ ಕ್ರೀಡೆ. ಇದನ್ನ ಯಾರಾದ್ರೂ ಕ್ರೀಡೆ ಅಂತ ಹೇಳ್ತಾರ? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹಿಡ್ಕೊಂಡು ಹೊಡಿಯೋದು, ಬಡಿಯೋದು, ಮತ್ತೆ ಎತ್ತಿ ಬಿಸಾಕೋದು, ಆಮೇಲೆ ನೋವು ಮಾಡೋದು. ಆಟ ಅಂದ್ರೆ ಯಾವ್ದು ಗೊತ್ತಾ? ಗಿಲ್ಲಿ ದಾಂಡು, ಕುಂಟೆ ಬಿಲ್ಲೆ, ಲಗೋರಿ, ಚೌಕಬಾರ. ಈ ಕ್ರೀಡೆನಾ? ಇದನ್ನ ಹೆಣ್ಮಕ್ಳು ಆಡ್ತಾರೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲ, ಮಲ್ಲಯುದ್ಧ ನೋಡಕ್ ಹೋಗೋದಿಲ್ಲ. ಅಮ್ಮ ಹೇಳ್ತಿದ್ದಾರೆ ಇವರು ಮಲ್ಲಯುದ್ಧ ನೋಡಕ್ ಬರ್ತಾರಂತೆ. ಇವರು ಆ ದೂರ್ಜನ್ ಪೈಲ್ವಾನನ ಬಗ್ಗೆ ತುಂಬಾನೇ ಕೇಳಿದಾರಂತೆ, ತುಂಬಾನೇ ವಿಖ್ಯಾತಿ ಪಡೆದಿದ್ದಾನೆ. ಆದ್ರೆ ವಿಜಯನಗರದ ಪೇಟ ಗುಂಡಪ್ಪನ್ ತಲೆ ಕೇಸರಿ ಪೈಲ್ವಾನನ್ ಮುಂದೆ ಅವನು ಗೆಲ್ಲಕ್ ಸಾಧ್ಯನೇ ಇಲ್ಲ. ಇಲ್ಲಿ ಕೇಳು, ನೀನುನಾ? ನಿನಗೆ ಯಾವಾಗ ಮಲ್ಲಯುದ್ಧದಲ್ಲಿ ಆಸಕ್ತಿ ಬರೋಕ್ ಶುರು ಆಯ್ತು? ಚಿಕ್ಕ ವಯಸ್ಸಿಂದ ನನಗೆ ಮಲ್ಲಯುದ್ಧ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ನಾನು ಅಮ್ಮನ ಹತ್ರ ಸುಳ್ಳು ಹೇಳಿ ಕದ್ದು ಮಲ್ಲಯುದ್ಧ ನೋಡಕ್ ಹೋಗ್ತಾ ಇದ್ದೆ. ಏನು? ನಾನ್ ಮಲ್ಲಯುದ್ಧ ನೋಡ್ಬೇಕು ಅಷ್ಟೇ, ಅದನ್ನ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮ ಹೇಳ್ತಿದಾರಲ್ವಾ, ಅಂದ್ರೆ ನೀನ್ ಹೋಗ್ತಾ ಇಲ್ಲ, ಸರಿ ಅಲ್ವಾ? ಎತ್ಕೋ. ಏನ್ ಎತ್ಕೋಬೇಕು? ಅಮ್ಮಂಗ್ ಹೇಳ್ತಾ ಇದೀನಿ, ಅಮ್ಮ ದೊಣ್ಣೆ ಎತ್ಕೊಳ್ಳಿ. ಹೋಗ್ತೀವಿ 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 ಹೋಗ್ತೀವಿ. ಮನೇಲಿ ಮಲ್ಲಯುದ್ಧ ನೋಡೋದ್ಕಿಂತ ಅಲ್ಲಿಗೆ ಹೋಗಿ ಆ ಕೇಸರಿ ವಲ್ಲಭ ಮತ್ತೆ ಆ ದುರ್ಜನ ಮಹೋದಯರ ಮಲ್ಲಯುದ್ಧ ನೋಡೋದು. ಪ್ರಣಾಮಗಳು ಮಹಾರಾಜರೇ. ಮಲ್ಲಯುದ್ಧ ಪ್ರಾರಂಭವಾಗಲಿ. ಆದರಣೀಯ ಮಹಾರಾಜರೇ, ಇಲ್ಲಿ ಉಪಸ್ಥಿತರಾಗಿರುವ ಗೌರವಯುತ ಸಜ್ಜನರೇ ಮತ್ತೆ ವೀಕ್ಷಕರೇ, ನಮ್ಮ ಬಲಕ್ಕಿರುವ ವಿಜಯನಗರದ ಗೌರವ ವಿಖ್ಯಾತ ಪೈಲ್ವಾನ ಶ್ರೀ ಕೇಸರಿ ವಲ್ಲಭ ಮತ್ತೆ ನಮ್ಮ ಎಡಕ್ಕಿರುವ ಪ್ರತಿದ್ವಂದಿ ಯಾರನ್ನ ಇದುವರೆಗೆ ಪರಾಜಿತಗೊಳಿಸುವುದಕ್ಕೆ ಸಾಧ್ಯವಾಗಿಲ್ಲ. ಅವರ ಹೆಸರು ಸಮಸ್ತ ದಕ್ಷಿಣದಲ್ಲಿ ಪಸರಿಸಿದೆ. ಅತ್ಯಂತ ಬಲಶಾಲಿ ದುರ್ಜನ. ಇವತ್ತಿನ ಮಲ್ಲಯುದ್ಧ ವಿಶೇಷವಾದ ನಿಯಮಗಳೊಂದಿಗೆ ನಡೆಯುತ್ತದೆ. ಮತ್ತೆ ಎಲ್ಲಿವರೆಗೂ ಒಬ್ಬ ಪ್ರತಿದ್ವಂದಿಯು ತನ್ನ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ನಿರಂತರವಾಗಿ ನಡೆಯುತ್ತಿರುತ್ತದೆ. ಮೂರ್ಛಿತವಾಗ್ತಾರೆ, ಇಲ್ಲ ಮೃತ್ಯುವಿಗೆ ಪ್ರಾಪ್ತರಾಗುತ್ತಾರೆ. ಆಗ ಬೇರೆಯ ಪ್ರತಿದ್ವಂದಿಯನ್ನು ವಿಜೇತರನ್ನಾಗಿ ಘೋಷಣೆ ಮಾಡಲಾಗುತ್ತದೆ.
ಭಲೆ ಕೇಸರಿ ಭಲೆ. ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ, ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ ಕೇಸರಿ ಮಗ. ಅಷ್ಟು ಸುಲಭವಾಗಿ ನಿನ್ನನ್ನ ಸೋಲ್ಸೋದಿಲ್ಲ ನಾನು. ಈಗಿನ್ನೂ ಮಲ್ಲ ಯುದ್ಧದ ಆರಂಭವಾಗಿದೆ. ಜನ ನಮ್ಮನ್ನ ನೋಡೋಕೆ ತುಂಬಾ ದೂರದಿಂದ ಬಂದಿದ್ದಾರೆ. ಮೊದಲು ಇವರೆಲ್ರಿಗೂ ಮನೋರಂಜನೆ ಕೊಡ್ತೀನಿ, ಮತ್ತಾಮೇಲೆ ನಿನ್ನ ಸೊಳ್ಳೆ ತರ ಹಸ್ಕಾಕ್ತೀನಿ. ನಾನು ಕೂಡ ತಯಾರಾಗಿದ್ದೀನಿ. ಎತ್ಕೊಳ್ಳಿ ಎತ್ಕೊಳ್ಳಿ. ಏನನ್ನ? ನಿಮಗೆ ಹೇಳ್ತಾ ಇಲ್ಲ, ಕೇಸರಿ ಪೈಲ್ವಾನಿಗೆ ಹೇಳ್ತಾ ಇದ್ದೀನಿ. ಅವನ್ನ ಹಾಗೆ ಇಟ್ಕೊಂಡು ಕೆಳಗ್ ಬಿಸಾಕಿ ಅಂತ. ನೋಡು ಕನ್ಯಾಕ್ ಮುಚ್ಕೊಂಬಿಟ್ಟೆ. ನೋಡು ನೋಡು. ಅಯ್ಯೋ ಬಿಡಿ ಬಿಡಿ ಅವನ್ನ. ಅವನು ಸೋತ ಅಂತ ಒಪ್ಕೊಂಡಿದ್ದಾನೆ. ಇವತ್ತಿನ ಈ ಮಲ್ಲ ಯುದ್ಧದ ವಿಜೇತ ಅತಿ ಬಲಶಾಲಿ ದುರ್ಜನ. ಕೊಡಿ, ಈಗ ನಿಮಗೆ ಇದ್ರ ಮೇಲೆ ಯಾವುದೇ ಅಧಿಕಾರ ಇಲ್ಲ. ದಯವಿಟ್ಟು ಕ್ಷಮಿಸಿ ಮಹಾರಾಜ. ಶಕ್ತಿಶಾಲಿ ದುರ್ಜನನಿಗೆ, ಶಕ್ತಿಶಾಲಿ ದುರ್ಜನನಿಗೆ, ಶಕ್ತಿಶಾಲಿ ದುರ್ಜನನಿಗೆ. ನಾನು ನಿಮ್ಮ ವಿಜಯನಗರಕ್ಕೆ ಬಂದೆ ಮತ್ತು ನಾನು ಕೇಸರಿ ವಲ್ಲಭನನ್ನ ಸೋಲಿಸಿದ್ದೀನಿ. ನಾನು ಇಡೀ ಭಾರತ ಖಂಡದಲ್ಲಿ ಎಲ್ಲ ಪೈಲ್ವಾನ್ರನ್ನ ಸೋಲಿಸ್ಕೊಂಡು ಬಂದಿದ್ದೀನಿ. ಆದರೆ ಇದು ನನ್ನ ತುಂಬಾ ಸರಳವಾದ ವಿಜಯವಾಗಿತ್ತು. ನಾನು ಸೊಳ್ಳೆ ತರ ಹೊಸ್ಕಾಕಿದ್ದೀನಿ ಕೇಸರಿ ವಲ್ಲಭನನ್ನ. ನಿಮ್ಮ ಈ ಇಡೀ ವಿಜಯನಗರದಲ್ಲಿ ಯಾರಾದ್ರೂ ಇದ್ದಾರಾ ನನ್ನನ್ನ ಸೋಲ್ಸುವಂತಹ ವೀರರು? ನಾನು ತುಂಬಾ ಹೆಸರು ಕೇಳ್ಪಟ್ಟಿದ್ದೆ ನಿಮ್ಮ ಈ ವಿಜಯನಗರದ ಬಗ್ಗೆ. ಇಷ್ಟೊಂದು ಗರ್ವ. ನಾವು ಸ್ವಯಂ ಪಂದ್ಯ ಕೇಳಿದು ಇವರಿಗೆ ಪಾಠ ಕಲಿಸಬೇಕು. ಸಾಕು ದುರ್ಜನ,
ಹಾಕೋ. ಎಷ್ಟು ಧೈರ್ಯ ನಿನಗೆ? ನೀನು ಮಹಾರಾಜ ಕೃಷ್ಣದೇವರಾಯರ ಸಮ್ಮುಖದಲ್ಲಿ ವಿಜಯನಗರ ರಾಜ್ಯಕ್ಕೆ ಸವಾಲ್ ಕೊಡ್ತಿದ್ಯಾ? ಯಾರಾದ್ರೂ ಇದ್ದಾರಾ ವಿಜಯನಗರದಲ್ಲಿ ನನ್ನ ಸವಾಲನ್ನ ಸ್ವೀಕರಿಸುವಂತವ್ರು? ಸಾಕು ದುರ್ಜನ, ಬಹಳ ಆಯ್ತು ನಿಂದು. ನಾನು ನಿನ್ನ ಈ ಸವಾಲನ್ನ ಮುರಿತೀನಿ. ನೀನು ವಿಜಯನಗರದಿಂದ ಪರಾಜಿತನಾಗೆ ಹೋಗ್ತೀಯ. ನಿನ್ನ ಪರಾಜಯ ಈ ಬಾರಿ ಪ್ರಮಾಣವಾಗಿ ಆಗುತ್ತೆ. ಮಹಾರಾಜ ಕೃಷ್ಣದೇವರಾಯರ ಸಮ್ಮುಖದಲ್ಲಿ ವಿಜಯನಗರಕ್ಕೆ ಸವಾಲನ್ನು ಹಾಕುವಂತ ಸಾಹಸವನ್ನ ಯಾರೂ ಮಾಡಿರಲಿಲ್ಲ. ನಾವು ನಿನಗೆ ಶಿಕ್ಷೆಯನ್ನ ಕೊಡ್ತೀವಿ. ಈ ಮುದುಕನು ಮೂಳೆ ಕೂಡ ಉಳಿಯಲ್ಲ. ಆ ಪೈಲ್ವಾನ ಈ ಮುದುಕನು ಒಂದೊಂದು ಮೂಳೆನು ಮುರಿದಾಕ್ಬಿಡ್ತಾನೆ. ನಾನು ನಿನಗೆ ಸವಾಲನ್ನು ಹಾಕ್ತಿದ್ದೀನಿ. ನೀನು ಮಲ್ಲ ಯುದ್ಧದಲ್ಲಿ ವಿಜೇತನಾಗಿ ತೋರಿಸು ನೋಡೋಣ. ನಿನಗೆ ಅಂದಾಜು ಸಹ ಇರಲ್ಲ ನಿನ್ನ ವಿರುದ್ಧ ಯಾರು ಬಂದು ನಿಲ್ತಾರೀಗ ಅಂತ. ನಾನು ಸವಾಲು ಕೊಡ್ತೀನಿ ನಿನಗೆ. ನೀನು ನಮ್ಮ ಪಂಡಿತ ರಾಮಕೃಷ್ಣನನ್ನ ಮಲ್ಲ ಯುದ್ಧದಲ್ಲಿ ಪರಾಜಿತನಾಗಿಸಿ ತೋರಿಸು ನೋಡೋಣ ನಿನ್ನನ್ನ ಯಾರು ಪರಾಜಿತನಾಗಿಸೋದಿಲ್ಲ ಅಂತ ಹೇಳೋದಕ್ಕೆ. ಪಂಡಿತ ರಾಮಕೃಷ್ಣ, ಈಗ ನೀವೇ ಖುದ್ದಾಗಿ ಅಖಾಡಕ್ಕೆ ಇಳಿದು ಇವನನ್ನ ಸೋಲಿಸಿ ಹೇಳ್ತೀನಿ. ಪಂಡಿತ ರಾಮಕೃಷ್ಣ ಎದ್ದೇಳಿ. ಅಯ್ಯೋ ಗುರುವರ್ಯ. ಯಾರು ಈ ಸೊಣಕ್ಲನ? ಇವನ್ ಬಗ್ಗೆ ನಮಗ್ ಗೊತ್ತೇ ಆಗ್ತಾ ಇಲ್ಲ. ಇವನು ಎಲ್ಲಿಂದ ಶುರು ಆಗ್ತಾನೆ ಮತ್ತೆ ಎಲ್ಲಿ ಮುಗ್ದು ಹೋಗ್ತಾನೆ ಅಂತ. ನಾನಂತೂ ಇವನ್ನ ಸಾಮಾನ್ಯವಾದ ಸೊಳ್ಳೆ ತರನೇ ಹೊಸ್ಕಾಗ್ತೀನಿ. ಗುರುವರ್ಯ, ನೀವೇನ್ ಹೇಳ್ತಿದ್ದೀರಾ? ಈ ದುರ್ಜನ ಮತ್ತೆ ನಾನು, ಅವ್ರು ಹೇಗಿದ್ದಾರೆ, ನಾನ್ ಹೇಗಿದ್ದೀನಿ? ಪಂಡಿತ ರಾಮಕೃಷ್ಣ, ನಿಮಗ್ ನೆನಪೇ ಇಲ್ವೇ ಆ ಬಡವನ ಮಗಳು ಸುಪ್ರಿಯ ಏನ್ ಹೇಳಿದ್ಲು ಅಂತ? ನಿಮ್ಮ ಬುದ್ಧಿವಂತಿಕೆ ಎದುರಿಗೆ ಒಂದು ಸೈನ್ಯವೂ ಸಹ ಸೋತೋಗುತ್ತೆ ಎಂದಿರಲಿಲ್ವೇ? ಮತ್ತೆ ಇಲ್ಲಿ ನಿಂತಿರೋದು ಕೇವಲ ಒಬ್ಬ ವ್ಯಕ್ತಿ, ಪಂಡಿತ ರಾಮಕೃಷ್ಣ. ಮತ್ತು ಸಮಯ ಬಂದಿದೆ ನೀವು ಈ ಮಾತನ್ನ ಪ್ರಮಾಣೀಕರಿಸೋದಕ್ಕೆ ಮತ್ತು ವಿಜಯನಗರ ರಾಜ್ಯವನ್ನ ರಕ್ಷಿಸೋದಕ್ಕೆ. ಗುರುಗಳೇ, ಪಂಡಿತ ರಾಮಕೃಷ್ಣರು ಈ ಸವಾಲಿನಿಂದ ಹೊರಗಿರಲಿ. ರಾಮ 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 ನೋಡಿ ಮಹಾರಾಜರೇ, ಸಮಸ್ತ ವಿಜಯನಗರಕ್ಕೆ ಪಂಡಿತ ರಾಮಕೃಷ್ಣನ ಕ್ಷಮತೆಯ ಮೇಲೆ ಎಷ್ಟು ವಿಶ್ವಾಸವಿದೆ ಅಂತ. ಇದೇ ಸರಿಯಾದ ಸಮಯ. ಪಂಡಿತ ರಾಮಕೃಷ್ಣ ಈ ಮಾತನ್ನ ನಿಜ ಮಾಡಿ ತೋರಿಸಬೇಕು. ಬುದ್ಧಿವಂತಿಕೆಯಿಂದ ಬಲಶಾಲಿಯನ್ನ ಸಹ ಸೋಲಿಸಬಹುದು ಅನ್ನೋದನ್ನ. ಪಂಡಿತ ರಾಮಕೃಷ್ಣ, ನೋಡಿದ್ರ ನೀವೇ? ಈ ದುರ್ಜನ ವಿಜಯನಗರಕ್ಕೆ ಬಂದು ವಿಜಯನಗರದ ಮಾನ ಮರ್ಯಾದೆಯನ್ನು ಹರಾಜಾಗ್ತಾ ಇದ್ದಾನೆ. ವಿಜಯನಗರದ ಕೀರ್ತಿ ಪ್ರತಿಷ್ಠೆಯನ್ನು ಉಳಿಸಿ ನೀವು. ಪಂಡಿತ ರಾಮಕೃಷ್ಣ, ಅಲ್ಲ, ನೀವು ಈ ಸವಾಲನ್ನು ಸ್ವೀಕರಿಸೋದಿಲ್ವೇ? ಇದೇನಾ ನೀವು ರಾಜ್ಯಕ್ಕೆ ತೋರಿಸುವಂತ ಕೃತಜ್ಞತೆ? ಅರೆ ರಾಮ, ನೀನಿ ಮುದ್ಕನ್ ಬಲೆಯಲ್ಲಿ ಸಿಕ್ಬೀಳ್ಬೇಡ. ಇವನ್ ನಿನ್ನ ಉತ್ತೇಜಿಸ್ತಾ ಇದ್ದಾನೆ. ತುಂಬಾ ಹೊಡೆತ ತಿನ್ಬೇಕಾಗತ್ತೆ. ನೀನು ದುರ್ಜನನ್ ಹತ್ರ ಸಿಕ್ಕಾಕೊಂಡ್ರೆ ಅವ್ನ್ ನಿನ್ನ ಚಟ್ನಿ ಮಾಡ್ಬಿಡ್ತಾನೆ. ದ್ವಂದ್ವದ ಸಮಯದಲ್ಲಿ ನಾನೇನಾದ್ರೂ ಅವ್ನ್ ಕೈಗೆ ಸಿಕ್ಕಾಕೊಂಡ್ರೆ ನನ್ ಕತೆ ಏನಾಗತ್ತೆ ರಾಮ? ಆದ್ರೆ ಬಂದು ನಾನು ಇವನ್ ದುರಹಂಕಾರನ ಮುರಿಲೇಬೇಕು. ನಾನು ಇವನ್ ಜೊತೆ ಕುಸ್ತಿ ಮಾಡ್ತೀನಿ. ಕಡೆ ಪಕ್ಷ ನನ್ ಬಗ್ಗೆನಾದ್ರೂ ಯೋಚನೆ ಮಾಡು.
ಪ್ರಭು, ನಾನು 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 ಖಂಡಿತವಾಗ್ಲೂ ಕುಸ್ತಿ ಮಾಡ್ತೀನಿ. ಇದಲ್ವಾ ಮಾತು ಅಂದ್ರೆ ಪಂಡಿತ ರಾಮಕೃಷ್ಣ? ವಿಜಯನಗರಕ್ಕೂ ಕೂಡ ಇದೇ ಅಪೇಕ್ಷೆ ಇತ್ತು. ಆದ್ರೆ ನಂದೊಂದು ಷರತ್ತಿದೆ. ನಾನು ದುರ್ಜನಿಂದ 2 ದಿನ ಆದ್ಮೇಲೆ ಕುಸ್ತಿ ಮಾಡ್ತೀನಿ. ನನಗೆ 2 ದಿನದ ಸಮಯಾವಕಾಶ ಬೇಕು. ನನ್ನದು ಒಂದು ಷರತ್ತಿದೆ. ದಾರಿಯಲ್ಲಿ ಹೋಗೋರ್ ಜೊತೆಗೆ ಹೋರಾಡುವಂತನಲ್ಲ. 2 ದಿನಗಳ ನಂತರ ಪಂಡಿತ ರಾಮಕೃಷ್ಣರು ನನ್ನ ಶಿಷ್ಯಂದ್ರ ಜೊತೆಗೆ ಹೋರಾಡಬೇಕು. ಅವರನ್ನ ಸೋಲಿಸ್ಬೇಕಾಗುತ್ತೆ. ನೀವೇನಾದ್ರೂ ಅವ್ರನ್ನ ಸೋಲ್ಸೋಕಾದ್ರೆ ಅವಾಗ್ಲೇ ನಿಮಗೆ ನನ್ ಜೊತೆ ಹೋರಾಡೋ ಅವಕಾಶ ಸಿಗುತ್ತೆ. ಸ್ವೀಕಾರ ಇದೆ. ನಾನ್ ಮೊದಲು ನಿಮ್ಮ ಚೇಲಗಳನ್ನ, ಆಮೇಲೆ ನಿಮ್ಮನ್ನ ಸೋಲಿಸ್ತೀನಿ. ನೀವು ವಿಜಯನಗರಕ್ಕೆ ಬಂದಿದ್ದೀರಾ? ನಿಮ್ಮ ಚೇಲಗಳ ಸಹಿತ ವಿಜಯನಗರದಿಂದ ಸೋಲ್ಸೆ ನಿಮ್ಮನ್ನ ಹೊರ ಕಳಿಸ್ತೀವಿ. ಸರಿಯಾಗಿದೆ. 2 ದಿನಗಳ ನಂತರ ನಿಮಗೆ ನನ್ನ ದರ್ಶನವಾಗುತ್ತೆ ಮತ್ತು ನನ್ನ ಶಿಷ್ಯ ಲಿಂಬ ನಿಮ್ಮನ್ನ ಸೋಲಿಸ್ಬಿಡ್ತಾನೆ. ಮತ್ತೆ ಸಿಂಬಾವರೆಗೂ ಅಂತೂ ನೀವು ತಲುಪೋಕೆ ಆಗಲ್ಲ. ಒಳ್ಳೇದು, ತುಂಬಾ ಒಳ್ಳೇದು. ಪಂಡಿತ ರಾಮಕೃಷ್ಣ, ಈ ಬಾರಿ ಬಹಳ ಬಲಿಷ್ಠವಾದ ಭುಜಗಳಿಗೆ ಸಿಕ್ಕಾಕೊಂಡಿದ್ದೀರಾ. ರಾಮ, ಮೂರ್ಖತೆಗೂ ಒಂದ್ ಮಿತಿ ಇರ್ಬೇಕು. ನೋಡವನನ್ನ, ಅವನು ಪರ್ವತ ಮತ್ತೆ ನೀನು ಇರುವೆ. ಹೌದು, ಮಾಡೋದೆಲ್ಲ ಮಾಡಾಯ್ತು. ಬಂದು ನೋಡೇ ಬಿಡೋಣ.